ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ 893ನೆಯ ಬಸವ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿ ಉತ್ಸವ 2026ರ ಅಂಗವಾಗಿ ಏಪ್ರಿಲ್ 19ರಂದು ಸಂಜೆ 6:30 ಗಂಟೆಗೆ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಬಹಿರಂಗ ಸಭೆ ಜರುಗಿತು. ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿ ಉತ್ಸವ 2026ರ ಅಂಗವಾಗಿ ಲಿಂಗೈಕ್ಯ ಡಾಕ್ಟರ್ ಪೂಜ್ಯ ಶರಣಬಸವಪ್ಪ ಅಪ್ಪ ವೇದಿಕೆಯಲ್ಲಿ ಬಹಿರಂಗ ಸಭೆಯು ರವಿವಾರ ದಿನಾಂಕ 19 ಏಪ್ರಿಲ್ 2026ರಂದು ಸಾಯಂಕಾಲ 6:30 ಗಂಟೆಗೆ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಜರುಗಿತು. ಈ ಬಹಿರಂಗ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹಾಗೂ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿಯ ಸಪ್ಪ ವಹಿಸಿದ್ದರು. ಈ ಬಹಿರಂಗ ಸಭೆಯಲ್ಲಿ 893ನೆಯ ಬಸವ ಜಯಂತಿ ಉತ್ಸವ ಸಮಿತಿ 2026ರ ಅಧ್ಯಕ್ಷರು ಹಾಗೂ ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್, ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ BG ಪಾಟೀಲ್, ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್, ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಸಚಿವರಾದ ಈಶ್ವರ್ ಖಂಡ್ರೆ, ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ MY ಪಾಟೀಲ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಶರಣು ಮೋದಿ, ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಅಲ್ಲಮಪ್ರಭು ದೇಶಮುಖ್, ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, ಮಾಜಿ ಶಾಸಕರಾದ ದತ್ತಾತ್ರೇಯ C ಪಾಟೀಲ್ ರೇವೂರ್, ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಶಶಿಲ್ G ನಮೋಶಿ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಬಿಲಗುಂದಿ, ಜೆಸ್ಕಾಂ ಕಲಬುರಗಿ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರವಾಳ್, ಶರಣು ಭೂಸನೂರ್, ಪ್ರೊಫೆಸರ್ RK ಹುಡಗಿ, ಅಶೋಕ್ ಶಾಬಾದಿ, ಜಾಗತಿಕ ಲಿಂಗಾಯತ ಮಹಾಸಭಾದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ RG ಶಟಗಾರ್, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, KKRTCಯ ನಿಗಮ ಮಂಡಳಿಯ ಅಧ್ಯಕ್ಷರಾದ ಅರುಣಕುಮಾರ್ MY ಪಾಟೀಲ್, ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಹಾಗೂ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರ್ನಾಥ್ ಪಾಟೀಲ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಸಮಿತಿ ಹಾಗೂ ಜಿಲ್ಲಾಡಳಿತ ಕಲಬುರಗಿ 893ನೇಯ ಬಸವ ಜಯಂತಿ ಉತ್ಸವ 2026ರ ಈ ಒಂದು ಅದ್ದೂರಿಯಾದಂತ ಬಸವಾಭಿಮಾನಿಗಳ ಸಮಾವೇಶ, ವಿವಿಧ ಕಾಯಕ ಸಮಾಜದ ಶರಣರ ಹಾಗೂ ವಿವಿಧ ಪಂಗಡಗಳು, ವಿವಿಧ ಸಂಘಟನೆಗಳು ಎಲ್ಲರೂ ಒಂದು ಒಕ್ಕೂಟದಿಂದ ಬಸವಾಭಿಮಾನಿಗಳ ಬೃಹತ್ ಬಹಿರಂಗ ಸಮಾವೇಶವನ್ನ ನಾವು ಮಾಡಿದ್ದೀವಿ. ಕಲಬುರಗಿ ಜಿಲ್ಲೆ ಮತ್ತು ನಗರದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಸಂಸ್ಕೃತ ನಾಯಕ ವಿಶ್ವಗುರು ಬಸವಣ್ಣನವರ 893ನೇ ಜಯಂತ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ಈ 893 ಜಯಂತಿ ನಿಮಿತ್ತ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಹಮ್ಮಿಕೊಂಡಿರುವ ಈ ಬೃಹತ್ ಬಹಿರಂಗ ಸಭೆಗೆ ಆಗಮಿಸಿರುವ ಪೂಜ್ಯ ಶ್ರೀ ಶಿವಾನಂದ ಸ್ವಾಮಿಗಳು, ಸಿದ್ದೇಶ್ವರ ಮಠ, ಹಂದಿಗುಂದಿ, ಬೆಳಗಾವಿ ಪೂಜ್ಯರಿಗೂ ಹಾರ್ದಿಕ ಸ್ವಾಗತ.
ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ವಿಶೇಷ ಸನ್ಮಾನಿತರಾದ ಮಾನ್ಯ ಅರಣ್ಯ ಮತ್ತು ಪರಿಸರ ಸಚಿವರು ಹಾಗೂ ಅಖಿಲ ಭಾರತೀಯ ಲಿಂಗಾಯತ್ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರು ಈಶ್ವರ ಖಂಡ್ರೆ ಅವರಿಗೆ ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ಇವತ್ತು ನಾವು ಬಸವ ಜಯಂತಿ ಭಾಳ ವಿಶೇಷತೆ ಇದೆ. ಯಾಕಂತಂದರೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಕುಲಕಬ್ಬ ಶರಣರನ್ನು ಗುರುತಿಸಿ ಅನುಭವ ಮಂಟಪಕ್ಕೆ ಕರೆತಂದು ಏನು ನಮಗೆ ಆ ಅನುಭವ ಮಂಟಪದಲ್ಲಿ ಏನು ವಚನ ಸಾಹಿತ್ಯದ ರಚನೆ ಆಯಿತು. ಇವತ್ತು ಸಕಲ ಜೀವಾತ್ಮಗಳಿಗೆ ಲೇಸನ್ನು ಬಯಸಿರ್ತಕ್ಕಂಥ ಬಸವಾದಿ ಶರಣರ ಹಾಕಿಕೊಟ್ಟಂಥ ಮಾರ್ಗದ ಮೇಲೆ ನಾವು ಮುಂದಿನ ಪೀಳಿಗೆಗೆ ನಾವು ಅವರಿಗೆ ಒಂದು ದಾರಿ ತೋರಿಸ್ಬೇಕಾಗಿದೆ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಒಂದು ಬಸವ ಜಯಂತಿಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಇವತ್ತು ಪ್ರತಿ ವರ್ಷ ನಾವೆಲ್ಲ ಹಿರಿಯರು ಸೇರಿ ಒಂದು ನಿರ್ಣಯವನ್ನು ಮಾಡಿದ್ವಿ. ಏನಂದರೆ ಪ್ರತಿ ವರ್ಷ ನಾವು ಒಂದು ಸಂದೇಶವನ್ನು ಕೊಡಬೇಕು. ಬಸವ ಜಯಂತಿಯ ಪ್ರಯುಕ್ತ ವೇದಿಕೆಯಿಂದ ಒಂದು ಸಂದೇಶ ಪ್ರತಿ ವರ್ಷ ಕೊಡಬೇಕು ಅಂತಕ್ಕಂಥದ್ದು ಈ ವರ್ಷನ ಸಂದೇಶ ನಮ್ಮ ಎಲ್ಲ ಹಿರಿಯರು ಸೇರಿ ನಿರ್ಣಯ ಮಾಡಿದ್ದೇನಂತಂದರೆ ಎಲ್ಲರೂ ಕೂಡ ಲಿಂಗಧಾರಣೆ ಮಾಡಬೇಕು. ನನ್ನ ಕಳಕಳಿಯ ಮನವಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಬಸವಣ್ಣನರ ಅನುಯಾಯಿಗಳು, ಇದು ಕೇವಲ ಲಿಂಗವಂತರು ಅಥವಾ ಲಿಂಗಾಯತರು ಅಂತ ಅಷ್ಟೇ ಅಲ್ಲ, ಯಾರು ಬಸವಾದಿ ಶರಣರ ಒಂದು ಧರ್ಮದ ಮೇಲೆ, ಆ ಕ್ರಾಂತಿಯ ಮೇಲೆ, ಅವರು ಹಾಕಿಕೊಟ್ಟಂಥ ಮಾರ್ಗದ ಮೇಲೆ, ವಚನ ಸಾಹಿತ್ಯದ ಮೇಲೆ ಏನು ಅವ್ರಿಗೆ ಆಸಕ್ತಿ ಇದೆ, ಎಲ್ಲರೂ ಕೂಡ ಅಂಗದ ಮೇಲೆ ಲಿಂಗವನ್ನು ಧರಿಸಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಇವತ್ತು ಈ ಒಂದು ವೇದಿಕೆ ಮುಖಾಂತರ ಕೊಡ್ತಾ ಇದ್ದೀವಿ. ಪ್ರಥಮವಾಗಿ ನಾನು ನನ್ನ ಪರವಾಗಿ ತಮ್ಮೆಲ್ಲರಿಗೆ ವಿಶ್ವಗುರು ಬಸವಣ್ಣನವರ 893ನೇ ಜಯಂತ್ಯೋತ್ಸವದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇವತ್ತು ತಾವೆಲ್ಲ ಕೂಡಿ ಆಯೋಜಕರೆಲ್ಲರೂ ಸೇರಿ ನೀವು BG ಪಾಟೀಲ್ ಸರ್ ಫೋನ್ ಮಾಡಿದ್ರು, ಚಂದ್ರು ಪಾಟೀಲ್ ಅವರು ಫೋನ್ ಮಾಡಿದ್ರು, ಶರಣು ಮೋದಿ ಅವರು, ಅನೇಕ ಜನ ಎಲ್ಲ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಹೇಳಿ ಮತ್ತು ಅದರಲ್ಲಿ ವಿಶೇಷವಾಗಿ ನನಗೆ ಇಲ್ಲಿಗೆ ಆಹ್ವಾನ ಮಾಡಿ ನೀವು ಸನ್ಮಾನ ಮಾಡಿದ್ದೀರಿ. ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಇವತ್ತು ನನಗೆ ಬರಮಾಡಿಕೊಂಡಿದ್ದೀರಿ. ಸನ್ಮಾನ ಅಂದ್ರೆ ಅದು ಒಂದು ದೊಡ್ಡ ಜವಾಬ್ದಾರಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಇವತ್ತೇನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ 1904ರಲ್ಲಿ ಸಂಸ್ಥಾಪನೆ ಆಗಿ ಪರಂ ಪೂಜ್ಯ ಹಾನಗಲ್ ಕುಮಾರೇಶ್ವರರ ಸಾನ್ನಿಧ್ಯದಲ್ಲಿ ಸುಮಾರು 123 ವರ್ಷಗಳು ಅಂದ್ರೆ ಒಂದು ಶ್ರೇಷ್ಠವಾದಂತಹ ಸಂಸ್ಥೆ ಅಧ್ಯಕ್ಷರಾಗಿ ಸಿರ್ಸಂಗಿ ಲಿಂಗರಾಜ್ ದೇಸಾಯಿರವರು, ಅರ್ಕಾಡ್ ರುದ್ರೇಗೌಡರು, ಇಲ್ಲಿ ಸುಮಾರು ಜನ ಮಹಾಪುರುಷರು, ಇಲ್ಲಿ DC ಪಾವಟೆ ಅವರು, ಶತಾಯುಷಿಗಳಾದಂಥ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು, ಹೀಗೆ ಫಗು ಹಳಕಟ್ಟಿಯವರು ಈ ಒಂದು ಸಂಸ್ಥೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಲಿಂಗೈಕ್ಯ ಪೂಜ್ಯ ಶರಣಬಸಪ್ಪ ಅಪ್ಪಾರವರು ಸಹಿತ ಈ ಸಂಸ್ಥೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ನನ್ನ ತಂದೆಯವರಾದಂಥ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು ಸಹಿತ ಅಧ್ಯಕ್ಷರಾಗಿ, ಶಾಮನೂರಣ್ಣನು ಅಧ್ಯಕ್ಷರಾಗಿ, ಅವರ ಅಕಾಲಿಕ ನಿಧನದಿಂದ ಇವತ್ತು ನಮ್ಮ ಉಪಾಧ್ಯಕ್ಷರಾಗಿ ದರ್ಶನಾಪುರವರಿದ್ದಾರೆ, ಸುಮಾರು ಜನ ಮಹನೀಯರಿದ್ದಾರೆ. ಎಲ್ಲರೂ ಸೇರಿ ಅವಿರೋಧವಾಗಿ ರಾಷ್ಟ್ರೀಯ ಅಧ್ಯಕ್ಷನಾಗಿ ನನಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಅದಕ್ಕಾಗಿ ಇವತ್ತು ತಾವೆಲ್ಲ ನನಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೀರಿ. ಮಾಡುವ ಕಾಯಕದಲ್ಲಿ ಶಿವನನ್ನು ಕಂಡು ಕಾಯಕವೇ ಕೈಲಾಸ ಎಂದು ವಿಶ್ವಗುರು ಬಸವಣ್ಣನವರು ಹೇಳಿದರು. ಭಾರತದ ಮೊದಲ ಸಂಸತ್ತು ಕರೆಯಬಹುದಾದ ಅನುಭವ ಮಂಟಪ ಸ್ಥಾಪಿಸಿದವರು ವಿಶ್ವಗುರು ಬಸವಣ್ಣನವರು. ನಮ್ಮ ಅಪ್ಪಾಜಿಯವರ ಪಾರ್ಲಿಮೆಂಟಿನ 9ನೇ ಗೇಟ್ ಎದುರು ವಿಶ್ವಗುರು ಬಸವಣ್ಣನವರ ಭವ್ಯ ಮೂರ್ತಿ ಸ್ಥಾಪಿಸಿದವರು. ಶಾಂತಿಯಿಂದ ಕ್ರಾಂತಿಯನ್ನು ಮೂಡಿಸಿದವರು ವಿಶ್ವಗುರು ಬಸವಣ್ಣನವರು. ಲಿಂಗ ಜಾತಿ ಭೇದವನ್ನು ಅಳಿಸಿ ಸಮಾನತೆ ರೂಢಿಸಿದವರು ವಿಶ್ವಗುರು ಬಸವಣ್ಣನವರು. ದಾಸೋಹ ತತ್ವವನ್ನು ನೀಡಿದವರು ವಿಶ್ವಗುರು ಬಸವಣ್ಣನವರು. ಸುಪ್ರಭಾತ ಸಮಯದಲ್ಲಿ ಎತ್ತಿಯಿಂದ ಲಿಂಗವನ್ನೆಂದರೆ ತಪ್ಪುವುದು ಅಪಮೃತ್ಯು ಕಾಲ ಕರ್ಮಂಗಳಯ್ಯ ದೇವ ಪೂಜೆ ಮಾಟ ದುರಿತಮನ ದೋಟ
ಶಂಭು ನಿನ್ನಯ ಕಣ್ಣಿನ ಬೇಟ ಸದಾ ಸನ್ನಿಹಿತನಾಗಿ ಜಂಗಮಾಚನ ಮಾಟ ಕೂಡಲ ಸಂಗಮನ ಕೋಟ ಲಿಂಗ ಪೂಜೆಯಿಂದ ಅಪಮತ್ಯು ದುರ್ಘಟನೆ ಅಶಾಂತತೆ ಹೋಗಿ ದೇಹ ಮತ್ತು ಆತ್ಮ ಶುದ್ಧವಾಗುತ್ತದೆ. ಇದರಿಂದ ಕುಟುಂಬ ಮತ್ತು ಸಮಾಜ ಕಲ್ಯಾಣವಾಗುತ್ತದೆ. ಶಾಂತಿ ಸ್ಥಾಪನೆ ಆಗಿ ದೇಶ ಪ್ರಗತಿಯಾಗುತ್ತದೆ. ನೀವು ಎಲ್ಲರೂ ಕೂಡಿ ದೇಶವನ್ನು ಕಟ್ಟೋಣ. ಈ ನೆಲದಲ್ಲಿ ನಾವು ಹುಟ್ಟಿದ್ದೇವೆ. ಈ ನೆಲದ ಫಲವನ್ನು ತಿಂದು ನಾವು ಬದುಕಿದ್ದೇವೆ. ಈ ನೆಲದ ಜಲವನ್ನು ಕುಡಿದು ನಾವು ಜೀವಿಸಿದ್ದೇವೆ. ನಮ್ಮ ಬದುಕಿಗೆ ಮೆರುಗು ನೀಡುವಂಥ ಪರಂಪರೆಯನ್ನು, ಸಂಸ್ಕೃತಿಯನ್ನು ಕಟ್ಟಿಕೊಂಡಿದ್ದೇವೆ. ಇವೆಲ್ಲವೂ ಕೂಡ ಜೀವನಾಯಕ, ಪ್ರಾಣ ಪೋಷಕ ಅಂತ ನಾವು ಪರಿಭಾವಿಸಬೇಕಾಗಿದೆ. ತಾಯಿಯವರು ಜ್ಯೋತಿ ಬೆಳಗುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಜ್ಯೋತಿ ಅಂತಕ್ಕಂಥದ್ದು ನಮ್ಮ ಶರಣ ಪರಂಪರೆಯ ಅರಿವಿನ ಸಂಕೇತ, ಹಾಗೇನೆ ಜ್ಞಾನದ ಪ್ರತೀಕ. ಇದನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ, ಇದು ಬೆಳೆಸ್ಕೊಳ್ಬೇಕಾಗಿದೆ. ಇದೇ ಬಸವ ತತ್ವ, ಇದೇ ಶರಣ ಧರ್ಮ. ಈ ಪರಂಪರೆಯಲ್ಲಿ ಒಂದು ಮೌಲಿಕ ಮಾತಿದೆ. ಹುಟ್ಟುತ್ತ ಮಗುವಾಗಿ, ಬೆಳೆಯುತ್ತ ಸಾಧಕನಾಗಿ, ಕೊನೆಯಲ್ಲಿ ಬೆಳಕಾಗಿ ನಿಲ್ಲೋದಿದೆಯಲ್ಲ, ಇದೇ ಭಗವಂತ ಮನುಷ್ಯನಿಗೆ ಕೊಟ್ಟಿರುವ ಒಂದು ಮಹತ್ವದ ಸಂಕಲ್ಪ. ಬದುಕು ಬೆಳಕಾಗಬೇಕು, ಬದುಕು ಬಯಲಾಗಬೇಕು. ಇದು ಜೀವನ, ಇದು ಜೀವನ. ಮೊದಲಿಗೆ ಶರಣರಾದ ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅಣ್ಣವರಿಗೆ ವಿಶೇಷ ಸನ್ಮಾನ ಸಲ್ಲಿಸಿದ್ದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಇವರ ಯೋಜನೆ ನೋಡಿದರೆ ಭಾರತದಲ್ಲಿ ಇವರು ಇತಿಹಾಸನೇ ರಚನೆ ಮಾಡ್ತಾ ಇದ್ದಾರೆ ಇವತ್ತು ಅಂತ ನನಗನ್ನಿಸ್ತಾ ಇದೆ. ಮಹಾದಾಸೋಹ ಈ ಶರಣಬಸವೇಶ್ವರ ರಥ ನಿರ್ಮಾಣ ದಾಸೋಹ ಮಾಡೋದಕ್ಕೆ ಅವರು ದಾಸೋಹ ಮಾಡಿದ್ದಾರೆ, ನಿರ್ಮಾಣ ಮಾಡೋಕ್ಕೆ ದಾಸೋಹ ಮಾಡಿದ್ದಾರೆ. ಅವರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದ ಅರ್ಪಿಸುತ್ತೇನೆ. ಮತ್ತು ಅವರ ದಂಪತಿಗಳು ನಮ್ಮ ಶರಣಬಸವೇಶ್ವರ ಸಂಸ್ಥಾನದಿಂದ, ನಮ್ಮ ಭಕ್ತ ಬಳಗದಿಂದ ಅವರಿಗೆ ಸನ್ಮಾನ ಮಾಡೋದಿದೆ. ಅವ್ರು ಯಾವಾಗ ಟೈಮ್ ಕೊಡ್ತಾರೆ ಅಲ್ಲಿ ಸಂಸ್ಥೆಯಲ್ಲಿ ಅವರಿಗೆ ಗೌರವ ಸಲ್ಲಿಸಲಾಗುತ್ತೆ. ಇವರ ದಾಸೋಹ ಕಾರ್ಯ ನೋಡಿದರೆ ಮತ್ತು ಕಾರ್ಯ ಯೋಜನೆ ನೋಡಿದರೆ ಮಾನ್ಯ ಅಣ್ಣವರು ಭಾರತದಲ್ಲಿ ಇತಿಹಾಸನೇ ರಚನೆ ಮಾಡ್ತಾರಂತ ನನಗನ್ನಿಸ್ತಾ ಇದೆ. ಅನೇಕ ಅದ್ಭುತ ಕೊಡುಗೆಗಳನ್ನು ಕೊಡುವವರಿದ್ದಾರೆ. ನಮ್ಮ ಭಕ್ತ ಬಳಗದಿಂದ ಅವರಿಗೆ ಸಾಧನೆಗಳಿಗೆ ಜೋರಾದ ಚಪ್ಪಾಳೆ ತಟ್ಟಬೇಕು. ಅವರಿಗೆ ಈ ಒಂದು ವರ್ಷದಲ್ಲಿ ನಮ್ಮ 3 ರತ್ನಗಳು ನಾವು ಕಳೆದುಕೊಂಡಿದ್ದೇವೆ. ಅಖಿಲ ಭಾರತ ವೀರಶೈವದ ಮಹಾ ಅಧ್ಯಕ್ಷರಾದ ಶತಾಯುಷಿಗಳಾದ ಲೋಕನಾಯಕರಾದ ಮಾನ್ಯ ಶ್ರೀ ಭೀಮಣ್ಣ ಖಂಡ್ರೆ ಅಪ್ಪ ಅವರು ಮತ್ತು ಹಿರಿಯರಾದ ರಾಜಕಾರಣಿಯರಾದ ಶಿಕ್ಷಣ ತಜ್ಞರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅಪ್ಪವರು, ನನ್ನ ಯಜಮಾನರಾದ ನಿಮ್ಮೆಲ್ಲರ ಅಪ್ಪಾಜಿಯಾದ ವಿದ್ಯಾಭಂಡಾರಿಯಾದ ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಲಿಂಗೈಕ್ಯರಾಗಿದ್ದಾರೆ, ಲಿಂಗವನ್ನು ಸೇರಿದ್ದಾರೆ. ಈ ಮಹಾ ಚೈತನ್ಯ ಮಹಾ ಆತ್ಮರು ನಮ್ಮೆಲ್ಲರೂ ಬಿಟ್ಟು ಹೋದ್ರು. ಅವರ ಸಾಧನೆ ಮಾರ್ಗಗಳನ್ನು ನಮಗೆಲ್ಲ ಬಿಟ್ಕೊಟ್ಟು ಹೋಗಿದ್ದಾರೆ, ಕೆಲಸಗಳನ್ನು ಒಪ್ಪಿಸೋಗಿದ್ದಾರೆ. ನಾವೆಲ್ಲರೂ ಕೂಡ ಅವ್ರ ಸಾಧನೆಗಳನ್ನು ಮಾಡೋಣ ಅಂತ ಹೇಳಿ ನನ್ನ ಭಾವನೆ. ಅವರು ತುಂಬಲಾರದ ನಷ್ಟ. ಅವರು ಬಹಳ ರತ್ನಗಳಿದ್ದಂಗೆ ಇದ್ದರು ಅವರು. ಇದು ಬಹಳ ಅವ್ರು ಕೊಟ್ಟ ಮಾರ್ಗದಲ್ಲಿ ನಾವೆಲ್ಲನೂ ನಡೆಯೋಣ ಅನಿಸುತ್ತದೆ. ಈ ವೇದಿಕೆಯ ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಹೆಸರಿನಲ್ಲಿ ಇಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಶರಣಬಸವೇಶ್ವರ ಸಂಘ ಮತ್ತು ಸಂಸ್ಥಾನ ಕಡೆಯಿಂದ ನಮ್ಮೆಲ್ಲರ ಪರವಾಗಿಂದ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸುತ್ತೇನೆ ತಮ್ಮೆಲ್ಲರಿಗೂ. ಶರಣಪ್ರಕಾಶ್ ಪಾಟೀಲ್ ಅವರು ಇವತ್ತು ವಚನ ಬುಕ್ ಹಂಚುವ ಮುಖಾಂತರ, ಅದೇ ರೀತಿ ಇವತ್ತು BG ಪಾಟೀಲ್ ಕುಟುಂಬ ಕೂಡ ವಚನ ಬುಕ್ ಪ್ರಿಂಟ್ ಮಾಡಿಸಿ ಈಗಾಗಲೇ ನಿನ್ನೆ ಒಂದು 15,000 ಹಂಚಾರ, ಇವತ್ತೊಂದು 10,000 ಹಂಚಾರ. ಇನ್ನೂ ನಾಳೆ ಕೂಡ ಅವ್ರ ವಚನ ಮನೆ ಬಸವಣ್ಣನವರ ವಚನ ಮನೆ ಹೋಗ್ಬೇಕಂತ ಅದೊಂದು ಇವತ್ತು ಸಂಕಲ್ಪ ಹೊಂದಿದ್ದಾರೆ. ಇವತ್ತು ವೀರಶೈವ ಲಿಂಗಾಯತ ಬಂಧುಗಳು ಇವತ್ತು ಕಲಬುರಗಿಯಲ್ಲಿ ಒಕ್ಕಟ್ಟಾಗಿ ಇವತ್ತು ಒಮ್ಮತ ಪ್ರದರ್ಶನ ಮಾಡಿವಿ. ಎಲ್ಲ ಬಸವಪರ ಸಂಘಟನೆಗಳು ಎಲ್ಲರಿಗೂ ವಂದನೆ ಹೇಳಿ, ಎಲ್ಲರಿಗೂ ನನ್ನ ಇದೇ ರೀತಿ ಮುಂದೆ ಕೂಡ ತಾವು ಸಹಕಾರ ಮಾಡಬೇಕು. ಇವತ್ತು ಶರಣನ ಇವತ್ತು ಒಂದು ಸ್ಥಾನದಲ್ಲಿ ನಿನ್ನೆ ಕೂಡ ಮಳೆ ಬತ್ತು, ಮೊನ್ನೆ ಕೂಡ ಮಳೆ ಬತ್ತು. ಇವತ್ತು ಶರಣನ ಒಂದು ಆಶೀರ್ವಾದ ಕಲಬುರಗಿ ಶರಣ ಹ್ಯಾಂಗನ ಅಂದ್ರೆ ನಾವು ಇಷ್ಟು ಜನ ಎಲ್ಲ ಬಸವಾಭಿಮಾನಿ ಬಂದ್ರೆ ನಿಮ್ಗೇನೂ ತೊಂದರೆ ಆಗಲ್ಲ. ಅವ್ರು ರಕ್ಷಣೆ ಮಾಡಿದ ಆ ಮಹಾದಾಸೋಹ ಶರಣ ಬಸವೇಶ್ವರನ್ನು ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಹೀಗೆ ಮುಂದೆ ಕೂಡ ನಾವು ಒಗ್ಗಟ್ಟಾಗೋಣ. ಬರೇ ಬಸವ ಜಯಂತಿ ಅಲ್ಲ, ಮುಂದೆ ಯಾವುದೂ ಸಮಾಜದಲ್ಲಿ ಹೋಗುವ ಏನಿದೆ ಆದರೂ
ಕೂಡ ನಮ್ಮ ಸಮಾಜದ ಇಲ್ಲಿ ಮುಂದೆ ಕುಳಿತಂತ ಎಲ್ಲ ಮುಖಂಡರು ಧ್ವನಿ ಎತ್ತುತ್ತಾರಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 893ನೆಯ ಜಯಂತಿಯ ಅಂಗವಾಗಿ ಇಂದು ಬೆಳಿಗ್ಗೆ ಕಲಬುರಗಿ ನಗರದ ಜಗತ್ವೃತ್ತದಲ್ಲಿ ಇರುವ ಬಸವೇಶ್ವರರ ಪುತ್ಥಳಿಗೆ ಕಲಬುರಗಿ ನಗರದ ಪ್ರತಿಷ್ಠಿತ ಎಸ್ಬಿ ಪಾಟೀಲ್ ಗ್ರೂಪ್ ಸಮೂಹದ ವತಿಯಿಂದ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಮಾಡಲಾಯಿತು. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 893ನೆಯ ಜಯಂತಿಯ ಅಂಗವಾಗಿ ಕಲಬುರಗಿ ನಗರದ ಜಗತ್ವೃತ್ತದಲ್ಲಿನ ಬಸವೇಶ್ವರರ ಪುತ್ಥಳಿಗೆ ಕಲಬುರಗಿ ನಗರದ ಪ್ರತಿಷ್ಠಿತ ಎಸ್ಬಿ ಪಾಟೀಲ್ ಗ್ರೂಪ್ ಸಮೂಹದಿಂದ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಮಾಡಲಾಯಿತು. ಬಸವ ಜಯಂತಿ ಉತ್ಸವ ಸಮಿತಿ ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಬೆಳಿಗ್ಗೆ ಷಟಸ್ಥಲ ಧ್ವಜಾರೋಹಣ ಹಾಗೂ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಸಾವಿರಾರು ಬಸವಾಭಿಮಾನಿಗಳ ಸಮ್ಮುಖದಲ್ಲಿ ಆಕಾಶದಿಂದ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಮಾಡುತ್ತಿದ್ದಂತೆ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜೈ ಎಂಬ ಘೋಷಣೆಗಳು ಮೊಳಗಿದವು. ಈ ಸಂದರ್ಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಬಸವ ಜಯಂತಿ ಸಮಿತಿಯ ಅಧ್ಯಕ್ಷರಾದ ಶಾಸಕ ಬಿಆರ್ ಪಾಟೀಲ್, ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಬಿಜಿ ಪಾಟೀಲ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಶಶಿಲ್ ಜಿ ನಮೋಶಿ, ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಶರಣಕುಮಾರ್ ಮೋದಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಜಿಲ್ಲಾಧಿಕಾರಿ ಬಿ ಫೌಜಾ ತರನ್ನುಂ, ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರು ಶ್ರೀನಿವಾಸಲು, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಅವಿನಾಶ್ ಶಿಂದೆ, ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ, ಸಹಾಯಕ ಆಯುಕ್ತೆ ಸಾಹಿತ್ಯ ಆಲದಕಟ್ಟಿ ಸೇರಿದಂತೆ ಅಧಿಕಾರಿಗಳು ಮತ್ತು ಸಮಾಜದ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿಶ್ವಗುರು ಬಸವಣ್ಣನವರ 893ನೇ ಜಯಂತಿಯ ಅಂಗವಾಗಿ ಇವತ್ತು ನಾಡಿನ ಜನತೆಗೆ ನಾನು ಬಸವ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಅಣ್ಣ ಬಸವಣ್ಣನವರು ಮತ್ತು ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಮಾಡಿರ್ತಕ್ಕಂಥ ಕಲ್ಯಾಣ ಕ್ರಾಂತಿ ಇದು ವೈಚಾರಿಕ ಕ್ರಾಂತಿ. ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು, ಸಮಾಜದ ಕಟ್ಟಕಡೆಯ ಮನುಷ್ಯನ ಪ್ರೀತಿ ಭಾವದಿಂದ ನೋಡಬೇಕು, ಗೌರವ ಭಾವದಿಂದ ನೋಡಬೇಕು, ಅವರೆಲ್ಲರನ್ನ ಅಪ್ಕೊಳ್ತಕ್ಕಂಥ ಅವರೆಲ್ಲ ಪ್ರೀತಿಸ್ತಕ್ಕಂಥ ಕೆಲಸ ಇದು ಬಸವಣ್ಣನವರು ಮಾಡಿದ್ದು. ಅವರು ಏನು ಅನುಭವ ಮಂಟಪದ ಮುಖಾಂತರ ಏನು ಕುಲುಕೊಬ್ಬ ಶರಣರನ್ನ ಗುರುತಿಸಿ ಏನು ನಮ್ಮ ವಚನ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಈ ವಚನ ಸಾಹಿತ್ಯ ಸರ್ವಕಾಲಿಕ. ಇವತ್ತು ವಚನ ಸಾಹಿತ್ಯದಿಂದನೇ ಇವತ್ತು ಮನುಕುಲದ ಉದ್ಧಾರ ಸಾಧ್ಯ ಇದೆ ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಇವತ್ತು ಒಪ್ಕೊಂಡಿರ್ತಕ್ಕಂಥದ್ದು. ಸಕಲ ಜೀವಾತ್ಮಗಳಿಗೆ ಲೇಸನ್ನು ಬಯಸಿರ್ತಕ್ಕಂಥ ಬಸವಾದಿ ಶರಣರು ಮತ್ತು ವಿಶೇಷವಾಗಿ ದಂಡನಾಯಕರಾಗಿ ಅಣ್ಣ ಬಸವಣ್ಣನವರು ಆ ಕಲ್ಯಾಣ ಕ್ರಾಂತಿ ಇವತ್ತು ಇಡೀ ವಿಶ್ವದ ಮನುಕುಲಕ್ಕೇ ಮತ್ತು ಎಲ್ಲ ಜೀವರಾಶಿಗಳಿಗೆ ಲೇಸನ್ನು ಬಯಸಿರ್ತಕ್ಕಂಥ ಬಸವಾದಿ ಶರಣರ ತತ್ವ, ಅವರ ಆಚರಣೆಗಳು ಎಲ್ಲರ ಮನಸ್ಸಿನಲ್ಲಿ ಅದನ್ನು ಮೂಡಿಸಿ ಇವತ್ತು ಸಮಾಜದಲ್ಲಿ ಸಮೃದ್ಧಿ ಬರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 893ನೆಯ ಜಯಂತ್ಯೋತ್ಸವದ ಅಂಗವಾಗಿ ಇಂದು ಕಲಬುರಗಿ ನಗರದ ಜಗತ್ವೃತ್ತದಲ್ಲಿ ಇರುವ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿಗೆ ಗಣ್ಯಾತಿ ಗಣ್ಯರು ಮಾಲಾರ್ಪಣೆ ಮಾಡುವ ಮೂಲಕ ತಮ್ಮ ನಮನಗಳನ್ನು ಸಲ್ಲಿಸಿದರು. ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 893ನೆಯ ಜಯಂತ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದ ಜಗತ್ವೃತ್ತದಲ್ಲಿ ಇರುವ ಬಸವೇಶ್ವರರ ಪುತ್ಥಳಿಗೆ ಗಣ್ಯರು ಮಾಲಾರ್ಪಣೆ ಮಾಡಿ ನಂತರ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಆಳಂದ ಮತಕ್ಷೇತ್ರದ ಶಾಸಕರಾದ ಬಿಆರ್ ಪಾಟೀಲ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಬಿಜಿ ಪಾಟೀಲ್,
ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಶರಣು ಮೋದಿ, ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾದ ಅರುಣಕುಮಾರ್ ಪಾಟೀಲ್ ಕೋಡಲ ಹಂಗರ್ಗ, ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಬಿ ಫೌಜಾ ತರನ್ನುಂ, ಅಪರ ಜಿಲ್ಲಾಧಿಕಾರಿಗಳಾದ ರಾಯಪ್ಪ ಹುಣಸಗಿ, ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು, ಅಪರ ಆಯುಕ್ತೆ ಸಾಹಿತ್ಯ ಆಲದಕಟ್ಟೆ, ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಾದ ಅವಿನಾಶ್ ಶಿಂದೆ, ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ, ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವರ್ಷಾ ರಾಜೀವ್ ಜಾನೆ, ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಶಶಿಲ್ ಜಿ ನಮೋಶಿ, ತಿಪ್ಪಣಪ್ಪ ಕಮಕ್ನೂರ್, ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್ ಸೇರಿದಂತೆ ಎಲ್ಲಾ ಗಣ್ಯರು ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅನೇಕ ಬಸವಾಭಿಮಾನಿಗಳು ಬಸವಣ್ಣನ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಘೋಷಣೆ ಕೂಗಿದರು. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಬಸವ ಜಯಂತಿ 2026 ಕಾರ್ಯಕ್ರಮವು ಕಲಬುರಗಿ ನಗರದ ಜಗತ್ವೃತ್ತದಲ್ಲಿ ಇರುವ ಶ್ರೀ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿಯ ಆವರಣದಲ್ಲಿ ಜರುಗಿತು. ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಬಸವ ಜಯಂತಿ 2026 ಕಾರ್ಯಕ್ರಮವು ದಿನಾಂಕ 20 ಏಪ್ರಿಲ್ 2026 ಸೋಮವಾರದಂದು ಬೆಳಿಗ್ಗೆ 9 ಗಂಟೆಗೆ ಕಲಬುರಗಿ ನಗರದ ಜಗತ್ವೃತ್ತದಲ್ಲಿ ಇರುವ ಶ್ರೀ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿಯ ಆವರಣದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತರಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ ಇಲಾಖೆ ಮತ್ತು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರು, ಆಳಂದ ವಿಧಾನಸಭೆ ಮತಕ್ಷೇತ್ರದ ಶಾಸಕರು ಹಾಗೂ ಬಸವ ಜಯಂತಿ ಆಚರಣೆ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ಬಿಆರ್ ಪಾಟೀಲ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ವಹಿಸಿದ್ದರು. ಅತಿಥಿಗಳಾಗಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಶಶಿಲ್ ಜಿ ನಮೋಶಿ, ಬಸವ ಜಯಂತಿ ಆಚರಣೆ ಸಮಿತಿ ಕಲಬುರಗಿಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಬಿಜಿ ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಜೆಸ್ಕಾಂ ಕಲಬುರಗಿಯ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರವಾಳ್ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕಲಬುರಗಿಯ ಅಧ್ಯಕ್ಷರು ಹಾಗೂ ಮಾಜಿ ಮಹಾಪೌರರಾದ ಡಾಕ್ಟರ್ ಶರಣು ಮೋದಿ, ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ವಿಭಾಗದ ಅಪರ ಆಯುಕ್ತರಾದ ಪಾಂಡವೆ ರಾಹುಲ್ ತುಕಾರಾಂ ಆಗಮಿಸಿದ್ದರು. ವಿಶೇಷ ಉಪನ್ಯಾಸ ನೀಡಲು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಆರ್ಥಿಕ ತಜ್ಞರು ಹಾಗೂ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿಆರ್ ಚಂದ್ರಶೇಖರ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಸವ ಜಯಂತಿ ಉತ್ಸವ ಸಮಿತಿ ಕಲಬುರಗಿಯ ಅಧ್ಯಕ್ಷರು ಹಾಗೂ ಜಿಲ್ಲಾಧಿಕಾರಿಗಳಾದ ಬಿ ಫೌಜಾ ತರನ್ನುಂ, ಕಲಬುರಗಿ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಅವಿನಾಶ್ ಶಿಂದೆ, ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ, ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು, ಕಲಬುರಗಿ ಅರಣ್ಯ ಉಪ ಸಂರಕ್ಷಣಾ ಅಧಿಕಾರಿಗಳಾದ ಸುಮಿತ್ ಕುಮಾರ್ ಪಾಟೀಲ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಉಪ ನಿರ್ದೇಶಕರಾದ ಜಗದೀಶ್ವರಿ ಅನಾಸಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. 12ನೇ ಶತಮಾನದ ಆ ಬಸವಾದಿ ಶರಣರ ಆ ಕಲ್ಯಾಣ ಕ್ರಾಂತಿಯ ದಂಡನಾಯಕರಾಗಿರ್ತಕ್ಕಂಥ
ಅಣ್ಣ ಬಸವಣ್ಣನವರ ಇವತ್ತು ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅಣ್ಣ ಬಸವಣ್ಣನವರು ಇಡೀ ವಿಶ್ವವನ್ನೇ ಇನ್ನೂ ಕಲ್ಪನೆ ಮಾಡದೇ ಇರ್ತಕ್ಕಂಥ ಸಮಾನತೆ, ಸಮಾಜದಲ್ಲಿ ಎಲ್ಲರೂ ಸಮಾನರು ಅಂತಕ್ಕಂಥ ಭಾವನೆ, ಆ ಒಂದು ಹೊಸ ಕಲ್ಪನೆ ನಮ್ಮ ಜಿಡ್ಡುಗಟ್ಟು ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳು, ಇಲ್ಲಿರ್ತಕ್ಕಂಥ ಮೇಲು ಕೀಳು ಅಂತಕ್ಕಂಥ ಭಾವನೆಗಳನ್ನು ತೆಗೆದುಹಾಕಿ ಒಂದು ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿ ಏನು ಅಣ್ಣ ಬಸವಣ್ಣನವರು ಕುಲಕೊಬ್ಬ ಶರಣರನ್ನ ಗುರುತಿಸಿ ಅನುಭವ ಮಂಟಪಕ್ಕೆ ಕರೆತಂದು ಏನು ಅಲ್ಲಿ ಒಂದು ವೈಚಾರಿಕ ಕ್ರಾಂತಿಯನ್ನ ಮಾಡಿದ್ರು. ಇದು ಬಹಳ ವಿಶೇಷವಾಗಿದೆ. ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಮೆರುಗು ಯಾವಾಗ ಬರ್ತದೆ ಅಂತಂದ್ರೆ, ಅಣ್ಣ ಬಸವಣ್ಣನವರು ಸಮಾಜದಲ್ಲಿ ಯಾರು ಶೋಷಣೆಗೆ ಒಳಗಾಗಿರ್ತಕ್ಕಂಥ ಜನ, ಯಾರಿಗೆ ದನಿ ಇಲ್ದಿರ್ತಕ್ಕಂಥ ಜನ, ಯಾರನ್ನ ಸಮಾಜ ಮುಟ್ಕೊಳ್ಳೋಕ್ಕೂ ರೆಡಿ ಇರಲಿಲ್ಲ, ಆ ಸಂದರ್ಭದಲ್ಲಿ ಅಂಥವರನ್ನ ಅಪ್ಪಿಕೊಂಡು ಸಾಕ್ಷಾತ್ ಸಂಗಮನಾಥನೇ ಅಂತಕ್ಕಂಥ ಭಾವನೆಯಿಂದ ಅವರನ್ನು ಪ್ರೀತಿಸ್ತಕ್ಕಂಥ ಅವರೆಲ್ಲರನ್ನ ಅನುಭವ ಮಂಟಪಕ್ಕೆ ಕರೆತಂದು ಅಲ್ಲಿ ಒಂದು ಏನು ವಿಶ್ವದ ಮೊದಲನೇ ಪಾರ್ಲಿಮೆಂಟ್ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ, ಅಲ್ಲಿ ಮುಕ್ತವಾಗಿರ್ತಕ್ಕಂಥ ಚರ್ಚೆ, ತತ್ವಗಳು ಅಲ್ಲಿದ್ದದ್ದನ್ನು ಕಾಣ್ತವೆ. ಎಲ್ಲರನ್ನೂ ಒಳಗೊಂಡಿರುವಂಥ ಒಂದು ಸಂಗತಿಯನ್ನು ಬಸವಣ್ಣನವರು ಹೇಳ್ತಾರೆ. ವೇದಕ್ಕೆ ಹೊರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ, ತರ್ಕದ ಬೆನ್ನ ಭಾರನೆತ್ತುವೆ, ಆಗಮಕ್ಕೆ ಆಗಮದ ಮೂಗ ಕೊಯ್ಯುವೆ, ನೋಡಯ್ಯ ಕೂಡಲ ಸಂಗಮ ದೇವ ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನಯ್ಯ. ಅಂದರೆ ಅಲ್ಲಿವರೆಗೂ ಸಮಾಜದಲ್ಲಿ ಇದ್ದಂಥ ಒಂದು ಕನಿಷ್ಠ ಶ್ರೇಷ್ಠ ಅನ್ನುವಂಥ ತಾರತಮ್ಯ ಏನಿತ್ತು, ಅದನ್ನು ಹೋಗಲಾಡಿಸುವ ರೀತಿಯಲ್ಲಿ ಮಾದಾರ ಚೆನ್ನಯ್ಯನ ಕಸುಬಿನ ಶಬ್ದಗಳನ್ನೇ ಬಳಸ್ಕೊಂಡು ವೇದಕ್ಕೆ ಹೊರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವ ನಿಕ್ಕುವ, ಇವೆಲ್ಲವೂ ಕೂಡ ಮಾದಾರ ಸಮುದಾಯದ ವೃತ್ತಿ ಶಬ್ದಗಳು, ವೃತ್ತಿಯ ಮಾತುಗಳು. ಅವುಗಳನ್ನೇ ಬಳಸ್ಕೊಂಡು ಕೊನೆಗೆ ಹೇಳ್ತಾರೆ, ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನಯ್ಯ. ಹಾಗೆ ಮನೆಯ ಮಗ ಅನ್ನೋದಕ್ಕೆ ವಿಶೇಷ ಅರ್ಥ ಇದೆ. ಮನೆಯ ಮಗ ಅಂತ ಹೇಳಿದ್ರೆ ಒಡೆಯರಿಗಾಗಿ ಪ್ರಾಣವನ್ನು ಬಲಿ ತಡುವಂಥ ವ್ಯಕ್ತಿಯನ್ನ ಮನೆಯ ಮಗ ಅಂತ ಹೇಳುವಂಥದ್ದು. ಅದ್ಭುತವಾದಂಥ ವ್ಯಕ್ತಿತ್ವ ಪಡೆದಂಥ ವ್ಯಕ್ತಿ. ಈ ಅಕ್ಕನ ಕುರಿತು ನಾನು ಸುಮಾರು 1506-7 ಪುಟಗಳ ಒಂದು ಕಾದಂಬರಿಯನ್ನು ಬರೆದಿದ್ದೀನಿ. ವೆರಿ ಶಾರ್ಟ್ಲಿ ಅದು ಪಬ್ಲಿಷ್ ಆಗ್ತಾ ಇದೆ. ಅದ್ರ ಬಗ್ಗೆ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೆ. ನಾನೇ ಬರ್ತೀನಿ ಅನ್ನೋ ಕಾರಣಕ್ಕೆ ಆ ಕೃತಿಯ ಬಗ್ಗೆ ನಾನು ಮಾತಾಡಬಾರ್ದು, ಆದರೂ ಸಂದರ್ಭ ಇದೆ ಅಂತ ಮಾತಾಡ್ತಾ ಇದ್ದೀನಿ. ನೀವು ಅದನ್ನು ಓದಿದ ಮೇಲೆ ನನ್ನ ಜೊತೆ ಮಾತಾಡಬೇಕು. ನೀವು ಅದನ್ನು ಓದಿದ ಮೇಲೆ ನಿಮ್ಮೊಳಗೆ ಚರ್ಚೆ ಮಾಡಬೇಕು. ನೀವು ಅದನ್ನು ಓದಿದ ಮೇಲೆ ಕರ್ನಾಟಕದ ಪ್ರತಿಯೊಬ್ಬ, ಬರೀ ಬಸವಾನುಯಾಯಿ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಮನೆಯಲ್ಲಿ ಆ ಕಾದಂಬರಿ ಇರಬೇಕು ಅಂತ ನೀವೇ ತೀರ್ಮಾನಕ್ಕೆ ಬರ್ತೀರಿ ಅನ್ನೋ ವಿಶ್ವಾಸ ನಮಗಿದೆ. ಬಂಧುಗಳೇ, ಅಕ್ಕ ಆ ಕಾಲದಲ್ಲಿ ಯಾರು ಹೋಗ್ಬೇಕು? ಅಣ್ಣವರು ನನಗೆ ಕೇಳಿದ್ರೆ ಗತಕ್ಕೆ, ವರ್ತಮಾನಕ್ಕೆ ಮತ್ತು ಭವಿಷ್ಯತ್ತಿಗೆ ಸಲ್ತಕ್ಕಂಥ ಮಹಾನ್ ದಾರ್ಶನಿಕ ಅನ್ನೋದನ್ನು ಯಾರೂ ಅಲ್ಲಗಳಿಲಿಕ್ಕೆ ಸಾಧ್ಯ ಆಗೋಲ್ಲ. ಇದರ ಕುರಿತು ಈಗಾಗಲೇ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ನಮ್ಮ ನೆಚ್ಚಿನ ಸಚಿವರು ಮಾತಾಡಿದ್ದಾರೆ. ನಮಗೆ ನಿಮಗೆ ಬಸವಣ್ಣವ್ರ ಜೊತೆ ಇರಬೇಕಾದಂಥ ಸಂಬಂಧ ಕೇವಲ ಒಂದು ವರ್ಷದ ಒಂದು ದಿನದಲ್ಲಿ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಅದು ನಿತ್ಯ ನಿರಂತರ ನಮ್ಮ ಸಂಬಂಧ ಆತನ ಚೇತನ ಜೊತೆ ಇರಬೇಕು. ಆ ಕಾರಣಕ್ಕೆ ನಾನು ಈ ದಿನ ನಿಮ್ಮೆಲ್ಲರಿಗೂ ಬಸವಣ್ಣನವರ 893ನೇ ಜಯಂತ್ಯೋತ್ಸವದ ಅಂಗವಾಗಿ ತಮ್ಮೆಲ್ಲರಿಗೂ ಬಸವಣ್ಣನವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ನಿಮಗೂ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಜನರಿಗೂ ಹೇಳ್ತಾ ಇದ್ದೀನಿ. ಇವತ್ತು ಬಸವಣ್ಣವರು ಬಸವ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ವಿಶ್ವದಲ್ಲಿ ಭಾಳಷ್ಟು ಜನ ಹುಟ್ಟುತ್ತಾರೆ, ಸಾಯ್ತಾರೆ, ಆದರೆ ಎಲ್ಲರ ಜಯಂತಿಯನ್ನೇ ಆಚರಣೆ ಮಾಡಲಿಕ್ಕಾಗೋದಿಲ್ಲ. ಅದರಲ್ಲಿ ವಿಶೇಷವಾಗಿ ಮಹಾತ್ಮ
ಅನ್ಸ್ಕೊಂಡಿರ್ತಕ್ಕಂಥವ್ರು ಕೆಲವೇ ಜನ. ಮಹಾತ್ಮ ಗೌತಮ್ ಬುದ್ಧ ಆಗಿರ್ಬೋದು, ಮಹಾತ್ಮ ಬಸವೇಶ್ವರರಾಗಿರ್ಬೋದು, ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು. ಈ ರೀತಿ ಕೆಲವೇ ಜನರಿಗೆ ಏನಪ್ಪ ಅಂದ್ರೆ ಆ ಹೆಸರನ್ನ ಸಿಗ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಇಂಥ ಅನೇಕ ಗಣ್ಯಮಾನ್ಯರ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ? ಬರ್ತಕ್ಕಂಥ ಪೀಳಿಗೆಗೆ ಗೊತ್ತಾಗಲಿ ಅಂತಕ್ಕಂಥ ಉದ್ದೇಶದಿಂದ ಅವರ ಆಚರಣೆಯನ್ನು ಮಾಡ್ತಕ್ಕ 12ನೇ ಶತಮಾನದಲ್ಲಿ 893 ವರ್ಷಗಳ ಹಿಂದೆ ಬಸವಣ್ಣವರು ತಮ್ಮ ಮನೆಯಲ್ಲಿ ನಡೀತಿರ್ತಕ್ಕಂಥ ಉಪನಯನ ಮತ್ತು ಅವರ ಕೆಲವು ಪದ್ಧತಿ, ಅನಿಷ್ಟ ಪದ್ಧತಿಗಳನ್ನು ನೋಡಿ ಬೇಸತ್ತು ಏನಪ್ಪ ಅಂದರೆ ಅವರು ಸಿಡಿದೆದ್ದು ಹೊರಗೆ ಬಂದು ಈ ಸಮಾಜದ ಒಳಿತಕ್ಕಾಗಿ ಏನಪ್ಪ ಅಂದರೆ ಹೋರಾಟವನ್ನು ಮಾಡಿರ್ತಕ್ಕಂಥ ಒಂದು ಸರ್ವರಿಗೂ ಸಮಪಾಲು ಕೊಡ್ತಕ್ಕಂಥ ರೀತಿಯಲ್ಲಿ ಒಂದು ವಚನವನ್ನು ಅವರು ಹೇಳ್ತಾರೆ. ಅಂದದಿರು ಅಳಕದಿರು ಕುಂದದಿರು ಖುಷಿಯದಿರು, ಏನೂ ಎಂತು ಎಂದು ಚಿಂತಿಸಿದರು, ನೀನು ನಾನೇನೋ ಬೇಡ ಕೂಡಲ ಸಂಗಮ ದೇವ. ಹೀಗೆ ಅನೇಕ ಶೋಷಿತ ವರ್ಗಗಳ ಜನರಿಗೆ ಬೇಡ್ರಿ, ಅಳಕಬೇಡ್ರಿ, ಕಾಯಕದ ಮೂಲಕ ಅರಿವಿನ ದಾರಿಯನ್ನು ತೋರಿಸಿ ಇವತ್ತು ವೇದಕ್ಕೆ ಹೊರಗೆ ಕಟ್ಟಿ 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಕುಲಕ್ಕೊಬ್ಬ ಶರಣರನ್ನು ಅಲ್ಲಿ ಕರೆದು ಅವರ ವಚನವನ್ನು ಈ ದೇಶದಲ್ಲಿ ಇರ್ತಕ್ಕಂಥ ಜನರಿಗೆ, ಸಮಾಜದಲ್ಲಿ ಇರ್ತಕ್ಕಂಥ ಮನುಷ್ಯನಿಗೆ ಮನುಷ್ಯರಂತೆ ತಿಳಿದೇ ಇರ್ತಕ್ಕಂಥ ಕಾಲ ಅದು. ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನ, ಕಡೆಯ ಮನುಷ್ಯನ ಕಣ್ಣೀರು ಒರೆಸ್ತಕ್ಕಂಥ ಕೆಲಸನೇ ಬಸವ ತತ್ವ ಸಿದ್ಧಾಂತ ಅಂತೇಳಿ ಹೇಳಿಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರಾದರೂ ಈ ಜಗತ್ತಿನಲ್ಲಿದ್ದರೆ ಅದು ಆ ಮಹಾತ್ಮ ಬಸವಣ್ಣವರು. ಈ ವರ್ಷ ಭಾಳ ವಿಜೃಂಭಣೆಯಿಂದ ಒಂದು ವಿನೂತನ ರೀತಿಯಲ್ಲಿ ಬಸವ ಜಯಂತಿಯನ್ನು ನಾವು ನೀವೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಇದನ್ನು ಮುಂದುವರಿಸುವಂಥ ಕೆಲಸವನ್ನು ಕೂಡ ನಮಗೆ ಮಾಡಬೇಕಾಗಿದೆ. ತಮ್ಮೆಲ್ಲರ ಸಹಕಾರ ಇದ್ದೇ ಇರುತ್ತೆ ಅಂತ ನನಗೆ ಭರವಸೆ ಕೂಡ ಇದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಇವತ್ತು ಬಸವಣ್ಣ ಎಷ್ಟು ಪ್ರಸ್ತುತ ಅಂದರೆ, ಬಹುಶಃ ಬಸವಣ್ಣನ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಬಸವಣ್ಣನ ವಿಚಾರವೇ ಒಂದು ಪರಿಹಾರ ಅಂತ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಜಗತ್ತಿನಲ್ಲಿ ಅಶಾಂತಿ ಇದೆ, ಇವತ್ತು ಅನೇಕ ಕಡೆ ಹೊಡೆದಾಟ ಬಡದಾಟ ನಡೀತಾ ಇದೆ. ಇವತ್ತು ಕೂಡ ಹಸಿವಿನ ಸಮಸ್ಯೆ ಇದೆ, ಇವತ್ತು ಕೂಡ ಜಾತಿ ಭೇದ ಭಾವ ಸಮಸ್ಯೆ ಇದೆ, ಇವತ್ತು ಕೂಡ ನಿರುದ್ಯೋಗ ಇದೆ. ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಬಸವಣ್ಣ ಅಂತ ನಾವೆಲ್ಲ ಹೇಳಬೇಕಾಗ್ತದೆ. ಜಗತ್ತಿನಲ್ಲಿ ಮೊಟ್ಟ ಮೊದಲ ಸಮಾಜವಾದಿ ಸಿದ್ಧಾಂತವನ್ನು ಹೇಳಿಕೊಟ್ಟಂಥವ ಬಸವಣ್ಣ. ಬಹುಶಃ ಜಗತ್ತಿನಲ್ಲಿ ಯಾವುದೂ ಕ್ರಾಂತಿ ಆಗಿರಲಿಲ್ಲ. ಫ್ರೆಂಚ್ ಕ್ರಾಂತಿ ಆಗಿರ್ಬೋದು, ರಷ್ಯಾ ಕ್ರಾಂತಿ ಆಗಿರ್ಬೋದು, ಬೇರೆ ಬೇರೆ ಕ್ರಾಂತಿಗಳಾಗಿರ್ಬೋದು. ಆದರೆ ಜಗತ್ತಿನಲ್ಲಿ ಮೊದಲನೇ ಕ್ರಾಂತಿ ಮಾಡಿದಂಥ ಸಮಾಜವಾದಿ ಬಸವಣ್ಣ. ಸಮಾಜದಲ್ಲಿ ಸಮಾನತೆ ತರುವಂಥ ಪ್ರಯತ್ನವನ್ನು ಮಾಡಿದನು ಬಸವಣ್ಣ. ಎಷ್ಟು ಅಪ್ಪಟ ಸಮಾಜವಾದಿ ಅಂದರೆ, ಈ ಸಂಪತ್ತಿನ ಕೇಂದ್ರೀಕರಣ, ಕ್ರೋಢೀಕರಣಕ್ಕೂ ಕೂಡ ಭಾಳ ಕಠೋರವಾಗಿ ಮಾತಾಡಿದ್ದಾನೆ. ಒಂದ್ಸಲ ಬಸವಣ್ಣನ ಮನೆಗೆ ಕಳ್ಳರು ಬರ್ತಾರೆ. ಬಸವಣ್ಣನ ಮನೆಗೆ ಕಳ್ಳರು ಬಂದ ನೀಲಮ್ಮ ಕೇಳ್ತಾಳೆ, ಎಲ್ಲ ಕಳ್ಳರು ಬಂದಿದ್ದಾರೆ ಅಂತ. ಬಸವಣ್ಣ ಹೇಳ್ತಾನೆ, ಯಾಕೆ ಬದರ್ತಿ ನೀನು, ಯಾಕೆ ಬದರ್ತಿ? ಕಳ್ಳನ ಮನೆಗೆ ಮಹಾಗಳ್ಳ ಬಂದಿದ್ದಾನೆ, ಎತ್ತಿ ಕೊಡದೆ ಚಂಡಾಲಗಿತ್ತಿ ಅಂತ ಹೇಳ್ತಾರೆ. ಅಂದರೆ ನನ್ನಂತಕ್ಕಿರುವಂಥ ಸಂಪತ್ತಿ ಕೂಡ ನಾನು ಕಳ್ತನ ಮಾಡೋದಿದೆ ಹೊರತಾಗಿ ನಂದಲ್ಲ, ಅದು ಸಮಾಜದ ಆಸ್ತಿ ಅಂತ ಬಸವಣ್ಣ ಹೇಳ. ಇಷ್ಟು ಕಠೋರ ಮಾತಿನಲ್ಲಿ ಯಾರು ಕೂಡ ಹೇಳಿಲ್ಲ. ಬಸವ ಜಯಂತಿಯ ಅಂಗವಾಗಿ ಇಂದು ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಬಸವೇಶ್ವರ ಆಸ್ಪತ್ರೆ ಮತ್ತು ಎನ್ಜಿಎನ್ ಫೌಂಡೇಶನ್ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಬಸವೇಶ್ವರ ಆಸ್ಪತ್ರೆ ಮತ್ತು ಎನ್ಜಿಎನ್ ಫೌಂಡೇಶನ್ ಕಲಬುರಗಿಯ ವತಿಯಿಂದ ರಕ್ತದಾನ ಶಿಬಿರವು ಬಸವ ಜಯಂತ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಜರುಗಿತು. ಇದರ ಉದ್ಘಾಟನಾ ಸಮಾರಂಭಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಆಗಮಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಬಸವ ಸಮಿತಿಯ ಅಧ್ಯಕ್ಷರು ಹಾಗೂ ಆಳಂದ ಮತಕ್ಷೇತ್ರದ ಶಾಸಕರಾದ ಬಿಆರ್ ಪಾಟೀಲ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಶಶಿಲ್ ಜಿ ನಮೋಶಿ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕಿರಣ್ ದೇಶ್ಮುಖ್, ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಬಿಜಿ ಪಾಟೀಲ್, ರಾಜಾ ಭೀಮಳ್ಳಿ ಉಪಸ್ಥಿತರಿದ್ದರು. ಈ ಉಚಿತ ರಕ್ತದಾನ ಶಿಬಿರದಲ್ಲಿ ಡಾಕ್ಟರ್ ಮೀನಾಕ್ಷಿ ನಿಗುಡ್ಗಿ, ಡಾಕ್ಟರ್ ಸಂತೋಷ್ ಕುಮಾರ್ ನಾಗ್ಲಾಪುರೆ, ಡಾಕ್ಟರ್ ನಿಖಿಲ್ ಹರ್ವಾಳ್ ಸೇರಿದಂತೆ ಇತರೆ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಎಲ್ಲರೂ ನಮಸ್ಕಾರಗಳು. ನಾನು ಡಾಕ್ಟರ್ ಸಂತೋಷ್ ಕುಮಾರ್ ಅಂತ
ಪಬ್ಲಿಕ್ ಹೆಲ್ತ್ ಆಫೀಸರ್ ಬಸವೇಶ್ವರ್ ಟೀಚಿಂಗ್ ಆ್ಯಂಡ್ ಜನರಲ್ ಹಾಸ್ಪಿಟಲ್ ಕಲಬುರಗಿ. ನಾವು ಬಸವ ಜಯಂತಿ ಪ್ರಯುಕ್ತವಾಗಿ ಇವತ್ತು ಸುಮಾರು ಕಲಬುರಗಿ ನಗರದಲ್ಲಿ 3 ಜಾಗದಲ್ಲಿ ಅಂದರೆ ಬಸವೇಶ್ವರ ವೃತ್ತ, ಜಗತ್ ಸರ್ಕಲು, ಮಾಕಾ ಲೇಔಟು, ಚಿದಾರಿ ಅಡ್ಡ ಇಲ್ಲೆಲ್ಲ ನಾವು ವಾಲಂಟ್ರಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಬೆಳಿಗ್ಗೆ 9:30 ಗಂಟೆಗೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಬ್ಲಡ್ ಕ್ಯಾಂಪನ್ನು ಇನಾಗ್ರೇಷನ್ ಮಾಡ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ಶ್ರೀ BR ಪಾಟೀಲ್ ಸರ್ಜಿ ಅವರು, ನಮೋಶಿಜಿ ಅವರು ಆಗಿರ್ಬೋದು, ನಮ್ಮ ಮಿನಿಸ್ಟರ್ ಆದಂಥ ಶರಣ್ ಪ್ರಕಾಶ್ ಪಾಟೀಲ್ ಜಿ ಅವರು ಆಗಿರ್ಬೋದು, DC ಮೇಡಮ್ ಆಗಿರ್ಬೋದು, ಎಲ್ಲರೂ ಇನಾಗ್ರೇಟ್ ಮಾಡಿದ್ದಾರೆ. ಈಗಾಗಲೇ ಜನರು ಬಹುಸಂಖ್ಯೆಯಲ್ಲಿ ಬಂದು ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದಾರೆ. ಇವಾಗ ನಮ್ಮಲ್ಲಿ ನೋಡ್ತಾ ಇರ್ಬೋದು ತಾವು, ಸುಮಾರು ಬೆಳಿಗ್ಗೆ 9:30ಯಿಂದ ಕಂಟಿನ್ಯೂಸ್ ಆಗಿ ಬ್ಲಡ್ ಡೊನೇಷನ್ಸ್ ಆಗ್ತಾಯಿದೆ. ಹಾಗೂ ಇನ್ನೂ ಬರ್ತಕ್ಕಂಥ 10 ದಿನಗಳಲ್ಲಿ ಈಗಾಗಲೇ 8 ಬಸವ ಜಯಂತಿ ಪ್ರಯುಕ್ತವಾಗಿ 8 ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಬುಕ್ಕಿಂಗ್ಸ್ ಆಗಿದ್ದಾವೆ. ಜನರು ಸಂಖ್ಯೆಯಲ್ಲಿ ಬಂದು ರಕ್ತದಾನ ಮಾಡಬೇಕು. ಯಾಕಂದರೆ ತಾವು 350 ml ಅಂದರೆ 1 ಪಿಂಟ್ ಬ್ಲಡ್ ಡೊನೇಟ್ ಮಾಡಿದರೆ ಸುಮಾರು 4 ಜೀವಗಳನ್ನು ಉಳಿಸಬಹುದು. ನಮ್ಮ ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಡಾಕ್ಟರ್ ಶಶೀಲ್ ಜಿ ನಮೋಶಿ ಹಾಗೂ ನಮ್ಮ ಎಲ್ಲ ಕೌನ್ಸಿಲ್ ಮೆಂಬರ್ಸು ಅವರ ಸಂಯುಕ್ತ ಆಶ್ರಯದಲ್ಲಿ ಈ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ. ನಾವು ಇಷ್ಟೇ ಅಪೀಲ್ ಮಾಡೋದು ಜನಗಳಿಗೆ, ಯಾವ ಥರ ಅನ್ನದಾಸೋಹ, ಶಿಕ್ಷಣ ದಾಸೋಹ ಮಾಡ್ತೀರಿ, ರಕ್ತದಾನವು ಒಂದು ದೊಡ್ಡ ದಾಸೋಹ ಸೇವೆ ಇದ್ದಾಗೆ ಬಹುಸಂಖ್ಯೆಯಲ್ಲಿ ಬಂದು ಜೀವಗಳಿಗೆ ಉಳಿಸಬೇಕೆಂದು ವಿನಂತಿಸುತ್ತೇನೆ. ನಮಸ್ಕಾರ. ಮಹಾತ್ಮ ಜಗಜ್ಯೋತಿ ಬಸವೇಶ್ವರು 893ನೇ ಜಯಂತಿಯ ಅಂಗವಾಗಿ ಸರ್ವ ಅಧ್ಯಕ್ಷರು ಮತ್ತು ಮಂಡಳಿಗೆ ಮತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯಾದಂಥ ಸರ್ವ ಸದಸ್ಯರಿಗೂ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು. ಬಸವಣ್ಣನವರು 12ನೇ ಶತಮಾನದ ಅತ್ಯಂತ ಜಗತ್ತ ದೇವರಾದಂಥ, ವಿಶ್ವಕ್ಕೆ ಗುರು ಆದಂಥ, ಸಮಾಜಕ್ಕೆ ದಾರಿ ತೋರಿಸಿಕೊಟ್ಟಂಥ ವ್ಯಕ್ತಿ, ಸಮಾನತೆಯ ಹರಿಕಾರ, ಸಮಾನತೆಯ ಸರ್ವರಿಗೂ ಸಮಾನತೆ ಕೊಟ್ಟಂಥ ವಿಶ್ವಗುರು ಬಸವಣ್ಣ. ಬಸವ ಜಯಂತಿ ಅಂಗವಾಗಿ ಇಂದು ರಕ್ತದಾನ ಶಿಬಿರ ಏರ್ಪಡಿಸಲು ಹಮ್ಮಿಕೊಳ್ಳಲಾಗಿದೆ. ಸರ್ವ ಸದಸ್ಯರು ಮತ್ತು ಸಿದ್ದರಾಜ್ ಬಿರಾದಾರ್ ನೇತೃತ್ವದಲ್ಲಿ ಈ ರಕ್ತ ಶಿಬಿರವನ್ನು ಏರ್ಪಡಿಸಿದ ಸಲುವಾಗಿ ನಮ್ಮ ಸಹೋದರಾದ ಹಿರಿಯ ಸತೀಶ್ ಜಮಖಂಡಿ ಅಣ್ಣನವರು ಮತ್ತು ನನ್ನ ಆತ್ಮೀಯತೆ, ನನ್ನ ಮಾರ್ಗದರ್ಶಕರು, ಕಾಂಟ್ರಾಕ್ಟರು ಮತ್ತು ಮಲ್ಲಿಕಾರ್ಜುನ್ ಕಲಬುರ್ಗಿ ಅವರು ರಕ್ತದಾನ ಮಾಡಿದ್ದಾರೆ. ಅವರಿಗೂ ಕೂಡ ಶುಭಾಶಯಗಳನ್ನು ತಿಳಿಸುತ್ತಾ ಇನ್ನೊಮ್ಮೆ ಎಲ್ಲರಿಗೂ ಬಸವ ಜಯಂತಿ ಆರ್ಥಿಕ ಶುಭಾಶಯಗಳು, ಧನ್ಯವಾದಗಳು. ನಾನು ಜಗದೇವ್ ಎಂ ಗುತ್ತೇದಾರ್. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 893ನೆಯ ಜಯಂತ್ಯೋತ್ಸವದ ಅಂಗವಾಗಿ ಶ್ರೀ ಬಸವ ಯುವ ಸೇನೆ ಕೊಠಾರಿ ಭವನ್ ಕಲಬುರಗಿಯ ವತಿಯಿಂದ ಅನ್ನಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಶ್ರೀ ಬಸವಣ್ಣನವರ 893ನೆಯ ಜಯಂತ್ಯೋತ್ಸವದ ನಿಮಿತ್ತ ಅನ್ನಸಂತರ್ಪಣೆ ಕಾರ್ಯಕ್ರಮವು ಬಸವ ಯುವ ಸೇನೆ ಕೊಠಾರಿ ಭವನ್ ಕಲಬುರಗಿಯ ವತಿಯಿಂದ ದಿನಾಂಕ 20 ಏಪ್ರಿಲ್ 2026ರಂದು ಬೆಳಿಗ್ಗೆ 10 ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಬಸವ ಯುವ ಸೇನೆ ಕೊಠಾರಿ ಭವನ್ ವತಿಯಿಂದ 893ನೆಯ ಬಸವ ಜಯಂತ್ಯೋತ್ಸವದ ನಿಮಿತ್ತ ಹಮ್ಮಿಕೊಳ್ಳಲಾಗಿದ್ದ ಅನ್ನಪ್ರಸಾದ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರು ಹಾಗೂ 893ನೆಯ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರು ಮತ್ತು ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಚಾಲನೆ ನೀಡಿದರು.
ಈ ಸಂದರ್ಭದಲ್ಲಿ ಜೆಸ್ಕಾಂ ಕಲಬುರಗಿ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರ್ವಾಳ್, ಕಲಬುರಗಿ ಹಿರಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲಗೆ, ಅಶೋಕ್ ಬಡದಾಳ್ ಗುತ್ತೇದಾರ್, ರಾಜಗೋಪಾಲ ರೆಡ್ಡಿ, ಮಲ್ಲು ಉದನೂರ್, ರಾಹುಲ್ ಹೊನ್ನಳ್ಳಿ, ಶರಣಗೌಡ ಪಾಟೀಲ್, ಹುಲಿಗೆಪ್ಪ ಕನಕಗಿರಿ, ವೀರಣ್ಣ ಹೊನ್ನಳ್ಳಿ, ಶ್ರೀಕಾಂತ್ ಉದನೂರ್, ಶ್ರೀಶೈಲ್ ನಾಡಗೌಡ, ಗಿರೀಶ್ ಗುತ್ತೇದಾರ್, ಸಿದ್ದು ಪುರ್ಲೆ, ಗುರು ಹಾವೇರಿ, ಪ್ರವೀಣ್ ಪುಣೆ, ನಿಖಿಲ್ ಪಾಟೀಲ್, ಅಭಿಷೇಕ್ ಅಲ್ಲಮಪ್ರಭು ಪಾಟೀಲ್, ಶರಣಗೌಡ ಅಲ್ಲಮಪ್ರಭು ಪಾಟೀಲ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ವಿಶ್ವಗುರು ಮಹಾಮಾನವತಾವಾದಿ ಜಗದ್ಗುರು ಬಸವಣ್ಣನವರ ಇವತ್ತಿನ ದಿವಸ 893ನೇ ಜಯಂತ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಕಲಬುರಗಿಯ ನಾಯಕರು, ನಮ್ಮ ನಾಯಕರಾಗಲಿ, ನಮ್ಮ ಎಲ್ಲ ಜನಾಂಗ, ಸರ್ವ ಜನಾಂಗ ಇವತ್ತಿನ ದಿವಸ ಈ ಒಂದು ಜಯಂತ್ಯೋತ್ಸವದಲ್ಲಿ ಬಹಳ ಖುಷಿಯಾಗಿ ಪಾಲ್ಗೊಳ್ಳಲಾಗಿದೆ. ಬಸವಣ್ಣನವರು ಹಾಕಿಕೊಟ್ಟ ಒಂದು ಮಾರ್ಗದಲ್ಲಿ ಇವತ್ತಿನ ದಿವಸ ನಾವೆಲ್ಲರೂ ನಡೆಯಬೇಕು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೀರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿರುವಂತಹ ನಮ್ಮ ಬಸವಣ್ಣನವರ ಒಂದು ವಾಕ್ಯವನ್ನು ನೆನಪಿಟ್ಟುಕೊಂಡು ನಾವೆಲ್ಲರೂ ಈ ಸಂದರ್ಭದಲ್ಲಿ ಯಾವಾಗಲೂ ಒಂದು ಅಣ್ಣ ತಮ್ಮಂದಿರಂತೆ ಬಾಳಿ ಕಾಯಕವೇ ಕೈಲಾಸ ಎನ್ನುವಂತ ಬಸವಣ್ಣನವರ ವಾಕ್ಯವನ್ನು ಅನುಸರಿಸಿ ನಾವಿವತ್ತಿನ ದಿವಸ ನಡೆಯೋಣ ಅನ್ನುವಂತ ಮಾತು. ಶ್ರೀ ಗುರು ಬಸವಲಿಂಗಾಯ ನಮ. ಇವತ್ತಿನ ದಿವಸ ನಾವು ಇಲ್ಲಿ ನಮ್ಮ ವೆಂಕಟೇಶ್ವರ ಬಡಾವಣೆ ರಾಜಗೋಪಾಲ್ ರೆಡ್ಡಿ ಅವರ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಎಲ್ಲ ನಮ್ಮ ವೆಂಕಟೇಶ್ವರ ಬಡಾವಣೆ ನೇತೃತ್ವದ ಸಿದ್ದು, ನಮ್ಮ ನಿಖಿಲ್, ಮಲ್ಲಿಕಾರ್ಜುನ್, ಎಲ್ಲ ನಮ್ಮ ಯುವ ಹುಡುಗರು ಏನೊಂದು ಬಸವ ಜಯಂತಿ ಒಂದು ನಿಮಿತ್ತ ಇಲ್ಲಿ ಕೊಡರಿಬನ್ ಎದುರುಗಡೆ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಒಂದು 6ನೇ ವರ್ಷ ಅನ್ಕೋತೀನಿ ನಾನು, ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಹೀಗೆ ನಾವು ಎಲ್ಲರೂ ಕೂಡಿ ಒಂದೇ ಸಮಾಜ ಅಂತಿಲ್ಲ, ಎಲ್ಲಾ ಸಮಾಜದವರು ನಾವು ಕೂಡಿ ಏನು ಬಸವ ಜಯಂತಿ ಮಾಡ್ತಾ ಇದ್ದಾರೆ. ತುಂಬಾ ಒಂದು ಹೆಮ್ಮೆಯಾದ ವಿಷಯ. ನಮ್ಮ ಕಾರ್ಪೊರೇಟರ್ ಸಾಹೇಬರು, ಮಲ್ಲಣ್ಣವರು ನೇತೃತ್ವದಲ್ಲಿ ಎಲ್ಲರೂ ಯಾವ ಸಮಾಜ ಈ ಸಮಾಜ ಆ ಪಕ್ಷ ಈ ಪಕ್ಷ ಅನ್ನೋದೇ ಎಲ್ಲರೂ ಒಗ್ಗಟ್ಟಾಗಿ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ. ತುಂಬಾ ಖುಷಿ ಆಗುತ್ತೆ. ನಾವು ಯಾವತ್ತು ಎಲ್ಲರ ಜೊತೆ ಹೀಗೆ ಒಂದಾಗಿರೋಣ ಅಂತ ಹೇಳಿ ಆ ಬಸವಣ್ಣನ ಏನು ತತ್ವ ಇದೆ ಆ ತತ್ವ ಪ್ರಕಾರ ನಾವು ಎಲ್ಲರೂ ನಡ್ಕೋತಾ ಇದೀವಿ ಅಂತ ಹೆಮ್ಮೆ ಇದೆ. ಇದೇ ರೀತಿ ಎಲ್ಲರೂ ಒಗ್ಗಟ್ಟಾಗಿರೋಣ ಅಂತ ನಾನು ಬಸವಣ್ಣನಲ್ಲಿ ಬೆಳ್ಕೊಂಡು ನಾನು ಎಲ್ರಿಗೂ ಬಸವ ಜಯಂತಿ ಹಾರ್ದಿಕ ಶುಭಾಶಯ ಹೇಳ್ತೇನೆ. ವಿಶ್ವಗುರು ಬಸವಣ್ಣನವರ 893ನೇ ಜಯಂತ್ಯೋತ್ಸವ ಅಂಗವಾಗಿ ನಮ್ಮ ಇದು ಓವರ್ ಬ್ರಿಡ್ಜ್ ಏನ್ ಕೊಠಾರಿ ಭವನ ಎದುರುಗಡೆ ಪೂರಾ ನಮ್ಮ ಏರಿಯಾದವರು ಈ ಕಡೆ ಏನ್ ಅನ್ನ ಸಂತರ್ಪಣೆ ಇಟ್ಕೊಂಡಾರ ಅಂಗವಾಗಿ ಎಲ್ಲರೂ ನಮ್ಮ ಹುನ್ನಳ್ಳಿ ಅಣ್ಣವರು, ರಾಹುಲ್ ಅವರು ಎಲ್ಲರೂ ಕಲ್ತ್ ಕೇಸಿಂದ ಇಲ್ಲೇನು ಅನ್ನ ಪ್ರಸಾದ್ ನನ್ನ ಮಾಡತ್ತಾರ. ಈ ಎಲ್ಲರೂ ಇಲ್ಲಿದ್ದೇವು. ಇವ ಯಾರವ ಇವ ನಮ್ಮವ ಅಂತ ಬಸವಣ್ಣನವ್ರು ಹೇಳ್ಯಾರ. ಹಂಗ ಇದು ಎಲ್ಲಾ ಸಮಾಜದವ್ರು ಎಲ್ಲರೂ ಒಂದಾಗಿ ಇದು ಬಸವ ಜಯಂತಿಯಾಗ ಅನ್ನ ಪ್ರಸಾದ ಇಟ್ಕೊಂಡ್ರ ಇದು ಎಲ್ಲ ಬಹಳ ಖುಷಿ ಆಗ್ಯದ. ಇವತ್ತಿನ ದಿವಸ ನಮ್ಮ ಕರ್ಸಿಲ್ಲಿ ಸನ್ಮಾನ ಮಾಡಿಕೊಂಡು ಧನ್ಯವಾದಗಳು. ಕರ್ನಾಟಕ ರಾಜ್ಯ ಲೋಕೋಪಯೋಗಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 893ನೆಯ ಜಯಂತ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮ, ಉಚಿತ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಲೋಕೋಪಯೋಗಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ 893ನೆಯ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿಯ ಪ್ರಯುಕ್ತ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಅನ್ನ ಸಂತರ್ಪಣೆ ಹಾಗೂ ಎನ್ಕೆ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಆರಿಫ್ರಾಜ್ ಅಹಮದ್ ಗ್ಯಾಸ್ಟ್ರೋ ಸರ್ಜನ್ ಇವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಇಂದು ಬೆಳಿಗ್ಗೆ 9:30 ಗಂಟೆಗೆ ಕಲಬುರಗಿ ನಗರದ ಪಿಡಬ್ಲ್ಯೂಡಿ ಕಚೇರಿಯಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡಲಾಯಿತು. ನಂತರ ಪಿಡಬ್ಲ್ಯೂಡಿ ಕಚೇರಿಯಿಂದ ಕಾಲ್ನಡಿಗೆ ಮೂಲಕ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತಕ್ಕೆ ಆಗಮಿಸಿ ಅಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಲಾಯಿತು. ಇದರೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಬಸವ ಸಮಿತಿಯ ಅಧ್ಯಕ್ಷರು ಹಾಗೂ ಆಳಂದ ಮತಕ್ಷೇತ್ರದ ಶಾಸಕರಾದ ಬಿಆರ್ ಪಾಟೀಲ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅದೇ ರೀತಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನ ಕೂಡ ಉದ್ಘಾಟಿಸಿದರು.
ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಡಾಕ್ಟರ್ ಆರಿಫ್ರಾಜ್ ಅಹಮದ್ ಗ್ಯಾಸ್ಟ್ರೋ ಸರ್ಜನ್, ಡಾಕ್ಟರ್ ಮಹಾಲಿಂಗಂ ಆರ್ಥೋಪೆಡಿಕ್, ಡಾಕ್ಟರ್ ವಿವೇಕ್ ಪಾಟೀಲ್ ನೆಫ್ರಾಲಜಿಸ್ಟ್, ಡಾಕ್ಟರ್ ಮೊಹಮ್ಮದ್ ಜೋಶನಹಳ್ಳಿ ಗ್ಯಾಸ್ಟ್ರೋಲಾಜಿಸ್ಟ್ ಇವರು ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ನಡೆಸಿದರು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹಾಗೂ ಆಳಂದ ಮತಕ್ಷೇತ್ರದ ಶಾಸಕರು ಹಾಗೂ ಬಸವ ಸಮಿತಿಯ ಅಧ್ಯಕ್ಷರಾದ ಬಿಆರ್ ಪಾಟೀಲ್ ಆಗಮಿಸಿದ್ದರು. ಅತಿಥಿಗಳಾಗಿ ಈಶಾನ್ಯ ಕಲಬುರಗಿಯ ಸಂಪರ್ಕ ಮತ್ತು ಕಟ್ಟಡದ ಮುಖ್ಯ ಇಂಜಿನಿಯರ್ ಶರಣಪ್ಪ ಸುಲಗುಂಟೆ, ಲೋಕೋಪಯೋಗಿ ಇಲಾಖೆ ವೃತ್ತ ಕಲಬುರಗಿಯ ಅಧೀಕ್ಷಕ ಅಭಿಯಂತರರಾದ ಅಮೀನ್ ಮುಕ್ತಾರ್ ಅಹಮದ್, ಅಧೀಕ್ಷಕ ಅಭಿಯಂತರರಾದ ಸುರೇಶ್ ಎಲ್ ಶರ್ಮಾ, ಸುರೇಶ್ ಮೇಧಾ, ಅಭಿಮನ್ಯು ಶೃಂಗೇರಿ, ಕಾರ್ಯನಿರ್ವಾಹಕ ಅಭಿಯಂತರರಾದ ರಾಹುಲ್ ಕಾಂಬಳೆ, ಸೂರ್ಯಕಾಂತ್ ಕಾರ್ಭಾರಿ, ಶ್ರೀಮಂತ ಬೆಣ್ಣೂರ್, ಶಿವರಾಜ್ ಪಾಟೀಲ್, ರಾಜೇಂದ್ರ, ಲೋಕೋಪಯೋಗಿ ಗುತ್ತಿಗೆದಾರರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಜಗನ್ನಾಥ ಶೇಖ್ಜಿ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಉಷಾರಾಣಿ ಪಾಟೀಲ್, ಜಯರಾಜ್ ಆರ್ಯನ್, ತಾಂತ್ರಿಕ ಶಾಖೆಯ ಬಸವರಾಜ್, ತಾಂತ್ರಿಕ ಸಹಾಯಕರಾದ ಅಮರ್ನಾಥ್ ಧೂಳಿ, ನಾಗರಾಜ್, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಸುಭಾಷ ಶಿವಯೋಗಿ, ಸಹಾಯಕ ಸಂಖ್ಯಾಕಿತ ಅಧಿಕಾರಿಗಳಾದ ಮಾಂತೇಶ್ ರೂಡ್ಗಿ, ಮಂಜುನಾಥ್ ವಲ್ದಾರ್, ಶೇಖ್ ಸಲಾವುದ್ದೀನ್, ಶಾಂತಪ್ಪ ನಂದೂರ್, ಶಶಿಕಾಂತ್ ಕಮಲಾಪುರ್ಕರ್, ಶೇಖ್ ರಫೀಕ್, ಲೆಕ್ಕಾಧಿಕಾರಿಗಳಾದ ಮಂಜುಳಾ, ಲೆಕ್ಕ ಪರಿಶೋಧನಾ ಅಧಿಕಾರಿಗಳಾದ ಮಲ್ಲಮ್ಮ, ಲೆಕ್ಕ ಅಧೀಕ್ಷಕರಾದ ದತ್ತಾತ್ರೇಯ ಬಿಲುಗುಂದಿ, ಅಧೀಕ್ಷಕರಾದ ಅಬ್ದುಲ್ ರಾವ್ ಜರ್ದಾರಿ, ಚಕ್ರಧನ್, ದೇವೇಂದ್ರಪ್ಪ, ರಾಹುಲ್ ದೇಶ್ಮುಖ್, ಮೀರಾ ಮೊಹಮ್ಮದ್, ಸಹಾಯಕ ಅಭಿಯಂತರರಾದ ಗಿರಿಜಾ ದೇವಿ, ಕಿರಿಯ ಇಂಜಿನಿಯರ್ ಮಹಾನಂದ, ಚಂದ್ರಶೇಖರ್ ನಾಸಿ, ಕಿರಿಯ ಅಭಿಯಂತರರು ಧೂಳಪ್ಪ ಹಿಂಬಾಡಿ, ಮಹಾದೇವಿ, ಜಲೀಲ್ ಸೇರಿದಂತೆ ಇತರರು ಹಾಜರಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಲೋಕೋಪಯೋಗಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಶರಣರಾಜ ಚಪ್ಪರಬಂದಿ ವಹಿಸಿದ್ದರು. ಅದೇ ರೀತಿ ಸಂಘದ ಜಿಲ್ಲಾ ಘಟಕದ ಪದಾಧಿಕಾರಿಗಳಾದ ಹಿರಿಯ ಉಪಾಧ್ಯಕ್ಷರಾದ ಭೀಮಣ್ಣ ನಾಯಕ್, ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಂಗೊಳಗಿ, ಉಜ್ಜರ್ ಅಹಮದ್ ಖಾನ್, ಕಮಲಾಕರ್ ಆನೆಗುಂದಿ, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಕಟ್ಟಿಮನಿ, ಖಜಾಂಚಿ ಉಮಾಕಾಂತ್ ಹಿರೋಳ್ಳಿ, ಕಾರ್ಯದರ್ಶಿ ಕಿಟೇಂದ್ರ, ಸಹ ಕಾರ್ಯದರ್ಶಿ ಶಶಿನಾಥ್ ಸೋನೆ, ಖಾಸಿಂ ಅಲಿ, ಸಂಘಟನಾ ಕಾರ್ಯದರ್ಶಿ ಅಕ್ಬರ್ ಪಾಷಾ, ಅಶೋಕ್ ಸಜ್ಜನ್, ಕ್ರೀಡಾ ಕಾರ್ಯದರ್ಶಿ ರಾಮ್ ಕಿಶನ್ ಸಿಂಗ್, ಸಂಘದ ಸಲಹೆಗಾರರಾದ ಶರಣಗೌಡ ಪಾಟೀಲ್, ಮಂಜುನಾಥ್ ಧೂಳೆ, ಕಾರ್ಯಕಾರಿ ಸದಸ್ಯರಾದ ನಾಗೇಂದ್ರಪ್ಪ ರಾಜ್ಕುಮಾರ್, ಅಕ್ಷತಾ ಜಮಶೆಟ್ಟಿ, ಪಾಂಡುರಂಗ ಕುಲಕರ್ಣಿ, ಕಾರ್ತಿಕ್, ಪ್ರಭು ರಾಠೋಡ್, ಮೊಹಮ್ಮದ್ ಮಜಾರ್ ಸೇರಿದಂತೆ ಗುರುರಾಂತಿ ಹೋಗಿ ಹಾಗೂ ಉದಯ್ ಕುಮಾರ್ ಉಪಸ್ಥಿತರಿದ್ದರು. ಸಾಂಸ್ಕೃತಿಕ ನಾಯಕರು, ಗ್ರೇಟ್ ಹ್ಯುಮ್ಯಾನಿಟೇರಿಯನ್ ಶ್ರೀ ಗುರು ಬಸವಣ್ಣನವರ 893ನೇ ಜಯಂತಿಯ ಎಲ್ಲರಿಗೆ ಶುಭಾಶಯಗಳು. ಇವಾಗ ಸಾಕಷ್ಟು ಎಲ್ಲರೂ ಮಾತಾಡಿದ್ದಾರೆ. ಪ್ರತ್ಯೇಕವಾಗಿ ನಮ್ಮ ಇಬ್ರಾಹಿಂ ಸಾಹೇಬರು ಭಾಳ ವಿವರವಾಗಿ ಮಾತಾಡಿದ್ದಾರೆ ಗುರು ಬಸವಣ್ಣವರ ಬಗ್ಗೆ. ಮತ್ತು ನಮ್ಮ ಬೆಳ್ಳೂರವರು ಮಾತಾಡಿದ್ದಾರೆ. ಬೆಳ್ಳೂರವರು ಹೇಳಿದ್ದು ಪಾರ್ಲಿಮೆಂಟ್ ಆವರಣದಲ್ಲಿ ಕ್ಯಾಂಪಸ್ನಲ್ಲಿ ಗುರು ಬಸವಣ್ಣವರು ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ. ಅದು ಒಂದು ಭಾಳ ಒಳ್ಳೆಯ ಕಾರ್ಯ. ಅದು ಎಲ್ಲರೂ ಇದು ಅಲ್ಲದೆ ಜಗತ್ತಿನ ಲಂಡನ್ ಅಲ್ಲಿ ಎಲ್ಲ ಅವರು ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ. ಅದು ದೇ ಡಿಸರ್ವ್ ದಟ್ ಆ್ಯಕ್ಚುಲಿ. ಅದು ಅಲ್ಲದೆ 12ನೇ ಶತಮಾನದಾಗೆ ಅವ್ರು ಸ್ವತಃ ಅವರು ಫಸ್ಟ್ ಪಾರ್ಲಿಮೆಂಟ್ ಮಾಡಿದವ್ರೆ ಅಲ್ಲೂ ಗುರು ಬಸವಣ್ಣನವರು. ಹಾಗೆ ಅವ್ರ ಬಗ್ಗೆ ಎಷ್ಟು ನಾವು ಮಾತಾಡೋದು ಕಡಿಮೆ ಇದೆ. ಸಮಾಜ ಸುಧಾರಣೆಗಾಗಿ, ನಮ್ಮ ಸಮಾಜಕ್ಕಾಗಿ, ದೇಶಕ್ಕಾಗಿ, ಪೂರಾ ಮಾನವತನಕ್ಕಾಗಿ ಇದು ವರ್ಲ್ಡ್ ವಿಶ್ವಗೂ ಅಂತ, ನಾಟ್ ಓನ್ಲಿ ಫಾರ್ ಕರ್ನಾಟಕ, ನಾಟ್ ಓನ್ಲಿ ಫಾರ್ ಇಂಡಿಯಾ. ವಿಶ್ವಗುರು ಕ್ರಾಂತಿಕಾರಿ, ಸಮಾನತೆ ಅಧಿಕಾರ ಹಾಗೂ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಸಂಸ್ಥೆಯ ಮೂಲಕ ಒಂದು ರಾಜ್ಯಭಾರ ಅಥವಾ ಒಂದು ಕಾರ್ಯಭಾರ ನಡೆಸಿರುವ ವಿಶ್ವಗುರು ಬಸವಣ್ಣವರ 893ನೇ ಜಯಂತ್ಯೋತ್ಸವದ ಶುಭಾಶಯಗಳು ನಮಗೆ. ಇವತ್ತು ನಾನು ಜಾಸ್ತಿ ಏನು ಹೇಳೋಕೆ ಹೋಗಲ್ಲ. ಇಷ್ಟು ಹೇಳ್ತಾ ಇದ್ವಿ, ಒಂದೇನಿತ್ತು ದೇಹ ಕಾಯಕವೇ ಕೈಲಾಸ. ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡಿದ್ರೆ ಅದೇ ಸರಿಯಾಗಿ ಹೋಗ್ತದೆ. ನಿಮ್ಮ ಕೆಲಸ ನೀವು ಸರಿ ಮಾಡಿದ್ರೆ ಬೇರೆಯವ್ರಿಗೆ ಹೇಳೋದು ಬೇಕಾಗಿಲ್ಲ. ಅಂದರೆ ನಿಮ್ಮ ಮನವ ಸಂತೈಸಿಕೊಳ್ರಿ ಅಂತ ಹೇಳ್ತದೆ. ನಿಮಗೆ ಸ್ವಲ್ಪ ತೃಪ್ತಿಯಾಗಿ ಕೆಲಸ ಮಾಡಿದ್ರೆ ನಿಮ್ಗೆ ಏನಂದರೆ ಅದು ಆಟೋಮೆಟಿಕ್ಕಾಗಿ ನಿಮಗೆ ಶಾಂತಿ ಸಿಕ್ಕೆಲ್ಲ ಮಾಡೋದು. ಲಾಸ್ಟಿಗೆ ಏನಾಗ್ತದೆ, ನಂಗೆ ಶಾಂತಿ ಇರಲಿ ಅಂತ ಏನೋ ಹುಡ್ಕೋತ ಹೋಗ್ತೀವಿ. ಅದೆಲ್ಲ ನಾವು ನಿಮ್ಗೆ ಕೊಟ್ಟಿದ್ದಾರೆ. ಏನು ಕೆಲಸ ಕೊಡಲಿ, ಕಾಯಕವೇ ಕೈಲಾಸ ಅಂದರೆ ಏನೋ ಕೆಲಸ ಕೊಡಲಿ. ನಾವು ಇದಕ್ಕೆ ನೋಡ್ತಾ ಇದ್ದೀವಿ, ಒಂದು ವರ್ಗ ಮೇಲೆ ಇರಬೇಕು, ಒಂದು ಕೆಳಗಿರ್ಬೇಕು ಅಂತೇಳಿ. ಬಟ್ ಈ ಹೊಸ ಟ್ರೆಂಡ್ ಪ್ರಕಾರ, ನನ್ನ ಪ್ರಕಾರ ಮ್ಯಾಲಿನ ವರ್ಗದವರಿಗೆ ಕೆಲಸಗಳು ಸಿಗಲಿಲ್ಲ ಅಂದ್ರೆ ಬದುಕೋದು ಕಷ್ಟ ಅದ. ಅದಕ್ಕೆ ಕಂಬೈಂಡ್ ಮಾಡ್ತಾ ಇದ್ರು. ಅವ್ರು ಬಾಜು ಒಂದು ಸಣ್ಣದೊಂದು ಏನೇನೋ ಇರಲಪ್ಪ ಅಂತಂತಾರೆ. ಅವ್ರಿಗೆ ಇಲ್ಲದ್ರೆ ಏನಂತಾರೆ, ಯಾರೋ ಬರೋದು ನೀವು ಕೆಲಸ ಮಾಡಿ. ಅಮೆರಿಕ ಅಲ್ಲೆಲ್ಲ ಅಷ್ಟು ಅಡ್ವಾನ್ಸ್ ಅವ.
ಎಲ್ಲ ಸಿಗ್ಬೋದು, ಕೆಲಸದವ್ರು ಸಿಗಲ್ಲ ನಿಮ್ಗೆ. ಇಲ್ಲಿ ಏನಂತಂದರೆ ಅದಕ್ಕೆ ಕೆಲಸಕ್ಕೆ ಗೌರವ ಕೊಡ್ಬೇಕಾಗ್ತದೆ. ನಾವು ಏನು ಕೆಲಸ ಮಾಡ್ತೀವಿ ಎಲ್ಲರೂ ಸಮಾನರು, ಎಲ್ಲರೂ ತಮ್ಮ ತಮ್ಮದು ಏನಂತಂದ್ರೆ ಕಾರ್ಯದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ತನ್ನದು ನಿಷ್ಠೆ ಇಟ್ಕೊಂಡು ಅದಕ್ಕೆ ಯಾವುದು ಇಂಥ ಸ್ಟೇಟ್ ಮಾಡ್ತಾರೆ. ನಗರದಲ್ಲಿ ಬಸವಣ್ಣನ ಜಯಂತಿ ಉತ್ಸವವನ್ನು ಬಹಳ ಅದ್ದೂರಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮದವರು, ಎಲ್ಲ ಸಮಾಜದವರು ಸೇರಿ ಒಗ್ಗಟ್ಟಾಗಿ ಪಕ್ಷರಹಿತವಾಗಿ ನಾವು ಮಾಡ್ತಾ ಇದ್ದೀವಿ. ಇದೊಂದು ಒಳ್ಳೆ ಬೆಳವಣಿಗೆ. ಈ ನಿಟ್ಟಿನಲ್ಲಿ NK ಹಾಸ್ಪಿಟಲ್ದವರು ಇಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಇಟ್ಕೊಂಡಿದ್ದಾರೆ. ಅನೇಕ ಜನ PWD ಸಿಬ್ಬಂದಿಯವರು ರಕ್ತದಾನ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ಅವ್ರನ್ನ ಅಭಿನಂದಿಸ್ತೀನಿ. ಆಸ್ಪತ್ರೆಯವರು ಕೂಡ ಅಭಿನಂದಿಸ್ತೀನಿ. ಇಂಥ ಒಳ್ಳೆಯ ಕೆಲಸ ನಡಿಬೇಕು ಮತ್ತು ಅದು ಬೇರೆಯವ್ರಿಗೂ ಕೂಡ ಉಪಯೋಗ ಆಗಬೇಕಂತೇಳಿ ಹಾರೈಸಿ ಯಶಸ್ವಿಯಾಗಿ ನಡೀಲಿ. ಹೆಚ್ಚು ಹೆಚ್ಚು ಜನ ತಮ್ಮ ರಕ್ತ ದಾನವನ್ನು ಮಾಡಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಅಂಗವಾಗಿ ಲೋಕೋಪಯೋಗಿ ಇಲಾಖೆಯಿಂದ ಇಲ್ಲಿ ನಾವು ಅನ್ನ ಸಂತರ್ಪಣೆ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನು ನಮ್ಮ NK ಹಾಸ್ಪಿಟಲ್ನವ್ರು ಸರ್ ಅವರು ಏನಪ್ಪ ನಿಯೋಜಿಸಿದ್ದಾರೆ. ಅದಕ್ಕೆ ನಾನು ವಿಶ್ವಗುರು ಬಸವಣ್ಣನ ಜಯಂತ್ಯೋತ್ಸವ ಅಂಗವಾಗಿ ಕಲಬುರಗಿ ಜನತೆಗೆ ನಾನು ಹಾರ್ದಿಕವಾದ ಶುಭಾಶಯಗಳನ್ನು ಕೋರುತ್ತೇನೆ. ಯಾವ ರೀತಿ ಬಸವಣ್ಣವರು ತಮ್ಮ ವಚನದಲ್ಲಿ ಇಡೀ ಜೀವನದ ಯಾವ ರೀತಿ ನಡೆಸಬೇಕು, ಯಾವ ರೀತಿ ಇರಬೇಕು ನಾವು ಅಂತ ತೋರಿಸ್ಕೊಟ್ಟಿದ್ದಾರೆ. ಆ ವಚನದ ಪ್ರಕಾರ ನಾವೆಲ್ಲರೂ ನಡಿಬೇಕು. ಅದಕ್ಕೆ ನಾನೆಲ್ಲರೂ ಅಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಬಸವಣ್ಣ ತತ್ವವನ್ನು ಪಾಲಿಸಬೇಕು. ಅವರ ನಿಟ್ಟಿನಲ್ಲಿ, ಅವರ ಹಾದಿಯಲ್ಲಿ ಅವರ ತೋರಿಸ್ಕೊಳ್ಳೋ ಸಿದ್ಧಾಂತ ನಾವು ನಡೆಯೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಕೋರುತ್ತೇನೆ. ಲೋಕೋಪಯೋಗಿ ಇಲಾಖೆಯಲ್ಲಿ ನಾವು ಏನಪ್ಪ ಅಂದ್ರೆ ಎಲ್ಲ ನಮ್ಮ ನೌಕರ ಬಾಂಧವರು ಅಲ್ಲಿ ಬಸವಣ್ಣನ ಜಯಂತಿಯನ್ನು ಆಚರಣೆ ಮಾಡಿ ಈಗ ತಿಮ್ಮಾಪುರಿಗೆ ಬಂದು ಇಲ್ಲಿ ಏನಪ್ಪ ಅನ್ನ ಸಂತರ್ಪಣೆ ಹಾಗೂ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಎಲ್ಲರೂ ಇದರ ಸದುಪಯೋಗ ತಗೋಬೇಕು. ಹಾಗೂ ಇಲ್ಲಿ ಅನ್ನ ಸಂತರ್ಪಣೆ ಎಲ್ಲರೂ ಬಂದು ಏನಪ್ಪ ಅಂದ್ರೆ ಪ್ರಸಾದ ಸ್ವೀಕಾರ ಮಾಡ್ಕೋಬೇಕು ಅಂತ ಹೇಳಿ ಈ ಸಂದರ್ಭ ಹೇಳಿ ನಾನೊಂದೆರಡು ಮುಗಿಸ್ತೇನೆ. ಶರಣಾರ್ಥಿಗಳು. ಕಲಬುರಗಿ ನಗರದ ಮಕ್ತಂಪುರ ಬಡಾವಣೆಯಲ್ಲಿ ಇರುವ ಬಸವಣ್ಣ ಸೇವಾ ಸಮಿತಿ ಟ್ರಸ್ಟ್ ಮತ್ತು ಯೂತ್ ಗ್ರೂಪ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 893ನೆಯ ಬಸವ ಜಯಂತಿ ಉತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಕಲಬುರಗಿ ಮಹಾನಗರದ ಮಕ್ತಂಪುರ ಬಡಾವಣೆಯಲ್ಲಿ ಬಸವಣ್ಣ ಸೇವಾ ಸಮಿತಿ ಟ್ರಸ್ಟ್ ಹಾಗೂ ಯೂತ್ ಗ್ರೂಪ್ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 893ನೆಯ ಬಸವ ಜಯಂತಿಯನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ವರ್ಷದ ವಿಶೇಷತೆ ಎಂದರೆ 5 ಅಡಿ ಎತ್ತರದ ಬಸವಣ್ಣನವರ ಕಂಚಿನ ಮೂರ್ತಿಯನ್ನು ಉತ್ಸವ ಮೂರ್ತಿಯನ್ನಾಗಿ ಮಾಡಲಾಯಿತು. ಉತ್ಸವ ಸಮಿತಿಯ ಅಧ್ಯಕ್ಷರಾದ ರಾಹುಲ್ ಶಾಂತಕುಮಾರ್ ಬಿಲ್ಗುಂದಿ, ಉಪಾಧ್ಯಕ್ಷರಾದ ಅರುಣ್ ಶಿವಶಂಕರಪ್ಪ ಹೊಸಗೌಡ್ರು, ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಕರಣ್ ಜಗನ್ನಾಥ್ ಬಿಜಾಪುರ್, ಕಾರ್ಯದರ್ಶಿಗಳಾದ ಅಲ್ಲಿಂಗಪ್ರಭು ಬಾಬುಗೌಡ ಪಾಟೀಲ್, ಸಹ ಕಾರ್ಯದರ್ಶಿಗಳಾದ ಡಾಕ್ಟರ್ ಅಭಿಷೇಕ್ ಶಿವಾನಂದ ಭೀಮಳ್ಳಿ, ಖಜಾಂಚಿಗಳಾದ ಶಶಾಂಕ್ ಶಿವರಾಜ್ ಖೂಬಾ ಹಾಗೂ ಗಗನ್ ಶರಣಬಸಪ್ಪ ಪಪ್ಪ ಹಾಗೂ ಬಡಾವಣೆಯ ಹಿರಿಯರಾದಂತಹ ಶಾಂತಕುಮಾರ್ ಬಿಲ್ಗುಂದಿ ಅವರು ಜಯಂತಿಯ ಕುರಿತು ಮಾತನಾಡಿದರು. ಎಲ್ಲಾ ಕಲಬುರಗಿಯ ಜನತೆಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ಬಸವ ಜಯಂತಿಯ 893ನೆಯ ಬಸವ ಜಯಂತಿಯ ಅಂಗವಾಗಿ ನಾವು ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ ಈಗ ಮಕ್ತಾಂಪುರಲ್ಲಿ. ಎಲ್ಲ ಭಕ್ತಾಂತರಿಗೆ ನಾನು ಕೋರಿಕೊಳ್ಳೋದೇನಂದ್ರೆ ಎಲ್ಲರೂ ಬಂದ್ಬಿಟ್ಟು ಪ್ರಸಾದ ಸೇವನೆ ಮಾಡಿ ಹೋಗ್ಬೇಕಂತ ಹೇಳ್ಬಿಟ್ಟು. ಆದ್ಮೇಲೆ ಇವತ್ತು ಸಂಜೆ ಇಲ್ಲಿ ಮಕ್ತಾಂಪುರಿಂದ ರ್ಯಾಲಿನೂ ಇದೆ. ನಾವು ಹೊಸ ಕಂಚಿನ ಮೂರ್ತಿ ಪ್ರಥಮ ಬಾರಿಗೆ ಕಲಬುರಗಿಯಲ್ಲಿ ತೆಗೆದುಕೊಂಡು ಬಂದಿದ್ದೀವಿ. ಅದಕ್ಕೆ ನಾವು ಎಲ್ಲ ಭಕ್ತಾದಿಗಳಿಗೆ ಬಂದ್ಬಿಟ್ಟು ಪಾಲ್ಗೊಳ್ಬೇಕಂತ ಹೇಳ್ಬಿಟ್ಟು ಎಲ್ಲರಿಗೂ ಕೇಳ್ಕೊತೀವಿ. ಇಲ್ಲಿ ಮಕ್ತಂಪುರ ಬಡಾವಣೆ ಇವತ್ತಿನ ಒಂದು ಶುಭ ಮುಂಜಾನೆ ಎಲ್ಲ ಕಾರ್ಯಕ್ರಮಗಳನ್ನು ಬಸವ ಜಯಂತಿ ಪರವಾಗಿ ಇಲ್ಲಿ ನಾವು ಹಮ್ಮಿಕೊಂಡಿದ್ದೆವು. ಮೊದಲನೇದಾಗಿ ಇಲ್ಲಿ ತೊಟ್ಲ ಕಾರ್ಯಕ್ರಮ ಆಗಿದೆ, ಪ್ಲಸ್ ಇಲ್ಲಿ ಪ್ರಸಾದ ನಡೀತಾ ಇದೆ. ಇಲ್ಲಿ ಎಲ್ಲದಕ್ಕಿಂತ ನಾವು ಹೆಮ್ಮೆಯ ವಿಷಯದಲ್ಲಿ ಹೇಳಬೇಕೇನಂತಂದ್ರೆ ಗುಲ್ಬರ್ಗ ಡಿಸ್ಟಿಕಲ್ಲೇ ಪ್ರಪ್ರಥಮವಾಗಿ ಬಸವ ಜಯಂತಿ ಆಚರಣೆ ಸ್ಟಾರ್ಟ್ ಆಗಿದ್ದು ಮಕ್ತಂಪುರ್ಲಿಂತ. ಇದು ನಮ್ಗೆ ಹೇಳೋದಕ್ಕೆ ಬಹಳ ಹೆಮ್ಮೆ ಪಡ್ತಿದ್ದೆವು. ಬಟ್ ಅದು ಇಲ್ಲಿವರೆಗೆ ಪರಂಪರೆ ಆಗಿ ನಡ್ಸ್ಕೊಂಡು ಬರ್ತಾ ಇದ್ದಿದ್ದೆವು. ಅವತ್ತಿನ ದಿವಸ ಪ್ರಸಾದನೂ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಈ ಸಲ ಒಂದು ವಿಶೇಷ ಅಂತ ಏನಂತಂದ್ರೆ ಇಲ್ಲಿ ಒಂದು ನಾವು ಬಸವಣ್ಣವ್ರ ಮೂರ್ತಿ ಮಾಡಿ ಬಂದಿದೆ. ಅದು ಕಂಚಿನ ಮೂರ್ತಿ, ಅದು ಮೆರವಣಿಗೆಯಲ್ಲಿ ನಾವು ಇದು ಮಾಡ್ತಾ ಇದ್ದೆವು. ಅದಕ್ಕೋಸ್ಕರ ಎಲ್ಲರೂ ಬಂದು ದರ್ಶನ ತಗೊಂಡು ಪುಣ್ಯರಾಗಬೇಕಂತ ಹೇಳಿ ಒಂದು 2 ಮಾತು ಮುಗಿಸ್ತೀನಿ. ಧನ್ಯವಾದ. ಹರಿ ಓಂ. ಓಂ ಶ್ರೀ ಗುರು ಬಸವಲಿಂಗಾಯ ನಮ. ಕಲಬುರಗಿ ಮಹಾನಗರದ ಮಕ್ತಂಪುರ ಬಡಾವಣೆಯಲ್ಲಿ 893ನೇ ಬಸವ ಜಯಂತ್ಯೋತ್ಸವದ ಅಂಗವಾಗಿ ನಮ್ಮ ಬಡಾವಣೆಯ ಬಸವಣ್ಣ ಗುಡಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ
ಬಸವ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೇವೆ. ಬಡಾವಣೆಯ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಈ ಒಂದು ಬಸವ ಜಯಂತಿಯನ್ನು ಆಚರಿಸ್ತಾ ಬಂದಿದ್ದೇವೆ. ಹೆಮ್ಮೆಯ ವಿಚಾರ ಏನಪ್ಪಾ ಅಂತಂದ್ರೆ ಮೊಟ್ಟ ಮೊದಲನೆಯದಾಗಿ ಕಲಬುರಗಿ ಮಹಾನಗರದಲ್ಲಿ ಬಸವ ಜಯಂತಿ ಎಲ್ಲಾದ್ರೂ ಆಚರಣೆ ಮಾಡಿದಾರಪ್ಪ ಅಂದ್ರೆ ನಮ್ಮ ಕಲಬುರಗಿ ಮಹಾನಗರದ ಮಕ್ತಂಪುರ ಬಡಾವಣೆಯಲ್ಲಿ ಅಂತ ಹೇಳಲು ಬಹಳ ಹೆಮ್ಮೆಯ ವಿಚಾರ. ಈ ವರ್ಷದ 893ನೇ ಬಸವ ಜಯಂತಿ ಅಂಗವಾಗಿ ನಮ್ಮ ಬಡಾವಣೆಯ ಎಲ್ಲಾ ಹಿರಿಯರು, ನಮ್ಮ ಬಡಾವಣೆಯಲ್ಲಿರುವಂತ ನಮ್ಮ ಬಿಲ್ಗುಂದಿ ಪರಿವಾರ, ಕೂಬಾ ಪರಿವಾರದವರು, ಮತ್ತೆ ನಮ್ಮ ಡಾಕ್ಟರ್ ಬಿಜಾಪುರ ಪರಿವಾರದವರು, ಭೀಮಳ್ಳಿ ಪರಿವಾರದವರು, ಉದ್ನೂರು ಪರಿವಾರ, ನಂದ್ಯಾಳ ಪರಿವಾರ, ಹೊಸಗೌಡರು ಎಲ್ಲರ ಹಿರಿಯರ ನೇತೃತ್ವದಲ್ಲಿ ಈ ವರ್ಷದ ಈ ಒಂದು ಬಸವ ಜಯಂತಿ ಅಂಗವಾಗಿ 5 ಅಡಿ ಎತ್ತರದ ಕಂಚಿನ ಮೂರ್ತಿ, ಅಣ್ಣ ಬಸವಣ್ಣನವರ ಲಿಂಗ ಪೂಜೆ ಮಾಡುವಂತಹ ಕಂಚಿನ ಮೂರ್ತಿ ಈ ವರ್ಷ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಅದು ಉತ್ಸವ ಮೂರ್ತಿಯಾಗಿ ಮಾಡಿರುತ್ತಾರೆ. ಅದು ಬಹಳ ವಿಶೇಷವಾದಂಥದ್ದು. ಕಲಬುರಗಿ ಮಹಾನಗರದಲ್ಲಿ ಮೊಟ್ಟ ಮೊದಲನೇದಾಗಿ ಕಂಚಿನ ಮೂರ್ತಿಯ ಒಂದು ಉತ್ಸವ ಮೂರ್ತಿಯಾಗಿ ಮಾಡಿದ್ದು ನಮ್ಮ ಬಡಾವಣೆಯ ಹೆಗ್ಗಳಿಕೆ ಅಂತ ಹೇಳಲು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ಬಸವಣ್ಣ ಸೇವಾ ಸಮಿತಿ ಯೂತ್ ಗ್ರೂಪ್ ಹಾಗೂ ಟ್ರಸ್ಟ್ ನ ಎಲ್ಲಾ ಸದಸ್ಯರು ಕೂಡ ಈ ಒಂದು ಬಸವ ಜಯಂತಿ ಅಂಗವಾಗಿ ಧನದಿಂದ ದುಡಿದಿರ್ತಾರಂತ ಎಲ್ಲ ಸಹೋದರ ಬಾಂಧವರಿಗೆ ನನ್ನ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇಂದು ಬಸವ ಜಯಂತಿಯ ಅಕ್ಷಯ ತಿಥಿಯ ಮಹಾದಿನದಂದು ನಮ್ಮ ಮಕ್ತಂಪುರ ಬಸವಣ್ಣ ಬಡಾವಣೆಯಲ್ಲಿ ತೊಟ್ಟಿಲ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಸವಣ್ಣನವರ ತೊಟ್ಟಿಲ ಕಾರ್ಯಕ್ರಮ ಅದ್ದೂರಿಯಿಂದ ನೆರವೇರುತ್ತಾ ಇದೆ. ಇಂದಿನ ವಿಶೇಷತೆ ಏನೆಂದರೆ ಕಂಚಿನ ಮಹಾ ಕ್ರಾಂತಿಯೋಗಿ ಬಸವಣ್ಣನವರ ಮಹಾಮೂರ್ತಿ ತಂದು ಅದ್ದೂರಿಯಿಂದ ಈ ಸಲ ನಮ್ಮ ಗುಡಿ ವತಿಯಿಂದ ಮಕ್ತಂಪುರ ಬಸವಣ್ಣ ಟೆಂಪಲ್ ವತಿಯಿಂದ ಅದ್ದೂರಿಯಿಂದ ಮೆರವಣಿಗೆ ನಡೆಯುತ್ತಿದೆ. ಬಸವಣ್ಣನ ಈ 893ನೇ ಈ ಜನ್ಮ ಉತ್ಸವವನ್ನು ಅದ್ದೂರಿಯಿಂದ ನೆರವೇರಿಸಿ ನಾವು ಧನ್ಯರಾದಗಿರುವೆ. ಶಿವಶಂಕರಪ್ಪ ಹೊಸಗೌಡ್ರು, ಬಾಬುಗೌಡ ಪಾಟೀಲ್, ಜಗನ್ನಾಥ್ ಬಿಜಾಪುರ್, ಶಿವರಾಜ್ ಖೂಬಾ, ಶರಣಬಸಪ್ಪ ಪಪ್ಪ, ಅಣವೀರಪ್ಪ ಕಾಳಗಿ, ಚಂದ್ರಕಾಂತ್ ಕಾಳಗಿ, ವಕೀಲರು ಸಂಗಮೇಶ್ ನಂದ್ಯಾಳ್, ಸಚಿನ್ ನಂದ್ಯಾಳ್, ಶಿವಂ ಉದನೂರ್, ಸತೀಶ್ ಪಾಟೀಲ್, ಗಜಾನನ ಗಂಗಸಿರಿ, ಗಜಾನನ ಗೌಳಿ, ಪ್ರಕಾಶ್ ಕಾಚರೆ, ಬಸವರಾಜ್ ಖೇಮಶೆಟ್ಟಿ, ನಿರಂಜನ್ ಹತ್ತಿ, ಮಹೇಶ್ ರೆಡ್ಡಿ, ವಿಜಯ್ ನಂದ್ಯಾಳ್, ವಿಕಾಸ್ ನಾಗೂರ್, ಆದಿತ್ಯ ಉದನೂರ್, ಶರಣ್ ಹುಂಡೇಕರ್, ವಿಶ್ವ ನಂದ್ಯಾಳ್, ಪುನೀತ್ ಕುಲಕರ್ಣಿ, ಅನಿಲ್ ಕಿರಾಣಿ, ರೋಹಿತ್ ನಂದ್ಯಾಳ್, ನಾಗು ನಂದ್ಯಾಳ್, ಅಣವೀರಯ್ಯ ಮಠಪತಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಸವಣ್ಣನವರ ತೊಟ್ಟಿಲ ಕಾರ್ಯಕ್ರಮ ಬಡಾವಣೆಯ ಬಸವಾದಿ ಶರಣೆಯರ ಬಳಗ ಹಾಗೂ ರುದ್ರ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಗಿರಿಜಾ ಶಾಂತಕುಮಾರ್ ಬಿಲ್ಗುಂದಿ ಹಾಗೂ ಸರ್ವ ಸದಸ್ಯರ ಬಡಾವಣೆಯ ತಾಯಂದಿರುಗಳ ನೇತೃತ್ವದಲ್ಲಿ ಜರುಗಿತು. ನಂತರ ಪ್ರಸಾದ ಚಾಲನೆಯನ್ನು ಬಸವಣ್ಣ ಸೇವಾ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸದಸ್ಯರು ಸೇರಿ ಚಾಲನೆ ನೀಡಿದರು. ಸಾಯಂಕಾಲ 7 ಗಂಟೆಗೆ ಬಸವಣ್ಣನವರ ಕಂಚಿನ ಮೂರ್ತಿ ಉದ್ಘಾಟನೆ ಹಾಗೂ ಮೆರವಣಿಗೆ ಮಾಡಲಾಯಿತು ಎಂದು ಉತ್ಸವ ಸಮಿತಿಯ ಅಧ್ಯಕ್ಷರಾದ ರಾಹುಲ್ ಶಾಂತಕುಮಾರ್ ಬಿಲ್ಗುಂದಿಯವರು ಮಾತನಾಡಿದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.